ಮುಂದೊಂದು ದಿನ ನೀವು ನಿಮ್ಮ ಮಕ್ಕಳು ಈ ಜಾಗದಲ್ಲಿ ಬಂದು ಕೂತಾಗ ನಿಮ್ಮ ಹಾಗೆ ನಾವಲ್ಲಿ ಕೂತ್ಕೊಂಡು ಚಪ್ಪಾಳೆ ತಟ್ಟುವುದಕ್ಕೆ ಮನಸ್ಸು ತೆರೆದುಕೊಂಡ್ರೆ, ದಯಾನಂದ ಹೆಜಮಾಡಿಯವರು ನನಗೆ ಪರಿಚಯ ಆದದ್ದೇ ಒಂದು ದೇವಸ್ಥಾನದಲ್ಲಿ. ನಾನು ಅವರ ಬಗ್ಗೆ ಅವರು ನನ್ನ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ಸುಮ್ಮನೆ ಹೊಗಳೋದಕ್ಕೆ ಹೊರಟವನಲ್ಲ. ಜೀವನ ಮೌಲ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ನಿಮಗೊಂದು ಉದಾಹರಣೆ ಹೇಳಬೇಕಾಗ್ತದೆ. ಅವರು ನಡೆಸ್ತಾ ಬಂದಂತಹ ಉದ್ಯಮ ಬೇರೆ. ಅವರು ಇನ್ಯಾರಿಗೆ ಉಪಕಾರ ಮಾಡಿ ಆಗಬೇಕಾದದ್ದೇನಿಲ್ಲ. ತನ್ನ ಸಂಪಾದನೆಯ ಮೂಲಕ ತನ್ನ ಸಾಂಸಾರಿಕ ಬದುಕನ್ನು ಚೆನ್ನಾಗಿ ನೋಡಿಕೊಂಡು ಅವರು ಆರಾಮಾಗಿ ಜೀವನ ಮಾಡಬಹುದಾಗಿತ್ತು. ಮಾಡಲಿಲ್ಲ. ಆರ್ಥಿಕ ಸಂಪಾದನೆ ದೇವರು ಕೊಟ್ಟದ್ದು ಒಳ್ಳೆಯದುಂಟು ಅಂತಂದಾಗ ಸಮಾನ ಮನಸ್ಕರ ಜೊತೆ ಸೇರಿಕೊಂಡು ಯೋಚನೆ ಮಾಡಿ ಒಂದು ಒಳ್ಳೆಯ ಯೋಗ್ಯ ಶಾಲೆಯನ್ನು ಕಟ್ಟುತ್ತಾರೆ. ಈ ಶಾಲೆಯಲ್ಲಿ ಜಾತಿ ಮತ ಸಂಪ್ರದಾಯ ಯಾವುದನ್ನು ಅಡ್ಡಿಯಾಗಿಸದೆ ಈ ಅಂಗಣಕ್ಕೆ ಬರುವ ಪ್ರತಿಯೊಂದು ಮಗುವು ಕೂಡ ನಮ್ಮ ದೇಶದ ಆಸ್ತಿಯಾಗಬೇಕು ಅನ್ನುವ ಕನಸಿನೊಂದಿಗೆ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವುದಕ್ಕೆ ತೊಡಗುತ್ತಾರೆ. ಎಲ್ಲೋ ಒಂದು ದೇವಸ್ಥಾನ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಅದಕ್ಕೆ ಬೆಂಬಲವಾಗಿ ನಿಲ್ತಾರೆ. ಎಲ್ಲೋ ಒಂದು ಊರಿನ ದೇವಸ್ಥಾನ ಜೀರ್ಣಾವಸ್ಥೆಗೆ ತಲುಪಿ ಅದು ಹಾಳಾಗುತ್ತದೆ ಅಂತ ಗೊತ್ತಾದಾಗ ಬರುವ ಅಡೆತಡೆಗಳನ್ನು ಎದುರಿಸಿ ಕೂಡ ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡುತ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಬದುಕಬೇಕಾದದ್ದು ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕೆ ಅಂತ ತೋರಿಸಿಕೊಟ್ಟ ದಯಾನಂದ ಹೆಜಮಾಡಿಯವರು ವೇದಿಕೆಯಲ್ಲಿದ್ದಾರಲ್ಲ, ನಿಮ್ಮ ಮನೆ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿ, ಮಗ ನೀನು ದೊಡ್ಡವನಾದ್ರೆ ಹಾಗೆ ಆಗಬೇಕು ಅಂತ ಹೇಳಿ ಅವರಿಗೆ. ಉಳಿದವರ ಬಗ್ಗೆ ನನಗೆ ತೀರ ಹತ್ತಿರದ ಪರಿಚಯದವರು ಅಲ್ಲದಿದ್ದರಿಂದ ನಾನು ಅವರ ಬಗ್ಗೆ ಪ್ರತ್ಯೇಕ ಹೇಳುವುದಕ್ಕೆ ನಾನು ಸಮರ್ಥನಲ್ಲ. ಅದರಲ್ಲಿ ಅವರಲ್ಲಿ ಗುಣಗಳಿಲ್ಲ ಅಂತ ಅರ್ಥ ಅಲ್ಲ, ನನಗೆ ಅವರ ಬಗ್ಗೆ ತಿಳುವಳಿಕೆ ಇಲ್ಲ, ಅದರಿಂದ ನಾನು ಹೇಳುವುದಿಲ್ಲ ಅಷ್ಟೇ. ಹಾಗಂತ ಪ್ರತಿಯೊಬ್ಬ ವ್ಯಕ್ತಿಯ ಶ್ರೇಷ್ಠತೆ, ಬದುಕಿನ ಸಾಧನೆ, ಈ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು. ಮತ್ತೆ ನೆನಪಿರಲಿ, ಯಾವುದೇ ಆದರ್ಶವನ್ನು ಹೇಳುವುದಕ್ಕೆ ನಮಗೆ ಯಾವ ಭಾವನೆಗಳು ಕೂಡ ಅಡೆತಡೆ ಆಗಕೂಡದು. ಯಾಕೆ ಅಂತ ಕೇಳಿದರೆ, ಗೋಮಾತೆ ದನದ ಬಗ್ಗೆ ನೀವು ಬಂದರೆ, ದನದ ಬಣ್ಣ ಯಾವುದಾದರೆ ಅದು ಕೊಡುವಂಥದ್ದು ಅಮೃತ ತುಲ್ಯವಾದ ಹಾಲನ್ನು ಮಾತ್ರ. ಎಲ್ಲಿಯವರೆಗೆ ಅಂತ ಕೇಳಿದರೆ, ನಮ್ಮಲ್ಲೊಂದು ಮಾತಿದೆ, ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ನೀನು ಬೆಳಿಗ್ಗೆ ಎದ್ದ ತಕ್ಷಣ ನಿನಗೆ ಜೀವಮಾನದಲ್ಲಿ ಒಳ್ಳೆದಾಗಬೇಕು ಅಂತ ಆಸೆ ಇದ್ರೆ ಮೊದಲು ಹೋಗಿ ಗೋಮಾತೆಯ ಮುಖವನ್ನು ನೋಡು. ಅವಳು ನಿನ್ನ ಪಾಪವನ್ನು ಪರಿಹಾರ ಮಾಡಿ ನಿನ್ನ ಬದುಕಿನ ಶ್ರೇಷ್ಠತೆಗೆ ಅವಳು ಕಾರಣಳಾಗುತ್ತಾಳೆ ಅಂತ ನಮ್ಮ ಹಿರಿಯರು ಎಚ್ಚರಿಸಿದ್ರು. ಅಂತವರಿಗೆ ಅದೇ ಹಾಲನ್ನು ಕೊಡುತ್ತಾಳೆ. ಅದೇ ಗೋಮಾತೆಯನ್ನು ಕಡಿದು ಕೊಂದು ಮಾಂಸ ಮಾಡಬಲ್ಲವರಿಗೂ ತನ್ನ ಬದುಕಿನ ಕೊನೆಯ ಕ್ಷಣದವರೆಗೆ ಆಕೆ ಹಾಲನ್ನೇ ಕೊಡುತ್ತಾಳೆ. ಹಾಗಿದ್ರೆ ಒಂದು ಗೋಮಾತೆಯಿಂದ ನಾವು ಅರ್ಥೈಸಿಕೊಳ್ಳಬೇಕಾದ್ದೇನು ಅಂತ ಕೇಳಿದ್ರೆ, ತಾನು ಹುಟ್ಟಿ ಸಣ್ಣ ಕರುವಾಗಿದ್ದಾಗ ತನ್ನ ಮಗುವಿನಂತೆ ಮಗುವನ್ನು ಅಮ್ಮ ಎತ್ತಿಕೊಂಡ ಹಾಗೆ ಸಾಕುವ ಯಜಮಾನ ಕರುವನ್ನು ಮುದ್ದು ಮಾಡುತ್ತಾ ಬೆಳೆಸ್ತಾನೆ. ಬದುಕಿನ ಕೊನೆಯ ಘಟ್ಟದವರೆಗೂ ಕೂಡ ಯಾವುದೇ ತರತಮವಿಲ್ಲದೆ ಎಲ್ಲರಿಗೂ ಹಾಲನ್ನು ಉಣಿಸಿ ಪೂರೈತಾಳಲ್ಲ. ಇಂತಹ ಒಳ್ಳೆಯ ಗುಣಗಳನ್ನು ಅರ್ಥೈಸಿಕೊಂಡು ನಮ್ಮ ಜೀವಿತಾವಧಿಯಲ್ಲಿ ಸಾಧ್ಯವಾದರೆ ನಾವು 4 ಜನಕ್ಕೆ ಉಪಕಾರ ಮಾಡಬೇಕು ಅಂತ ಗೋವನ್ನು ತಿಳಿದು ಅರ್ಥ ಮಾಡಿಕೊಳ್ಳಬೇಕಂತೆ. ಹೀಗೆ ನೀವು ಒಬ್ಬ ಮನುಷ್ಯ, ಒಂದು ಪ್ರಾಣಿ, ಒಂದು ಪಕ್ಷಿ ಯಾವುದನ್ನೇ ತಗೊಳ್ಳಿ, ಜೀವನ ಮೌಲ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ಜೀವನ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳುತ್ತಾ ಅವರನ್ನು ಮನುಷ್ಯರನ್ನಾಗಿಸಬೇಕು. ನಮ್ಮಲ್ಲೊಂದು ಕಲ್ಪನೆ ಇದೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೊಂದಾಗಬೇಕು. ಹೌದು, ಅವನು ಮನುಷ್ಯನೇ ಆಗದಿದ್ರೆ ಏನು ಪ್ರಯೋಜನ? ಮೊದಲು ಮನುಷ್ಯ. ಇವತ್ತು ನಾನು ಫೇಸ್ಬುಕ್ ಅಲ್ಲಿ ನೋಡುತ್ತಾ ಇದ್ದೆ, ನಮ್ಮ ಸಾಲಿಗ್ರಾಮದ ಪಕ್ಕದ ಒಂದು ಕ್ರೈಸ್ತ ಕುಟುಂಬ ಏನು ನಿರ್ಧಾರ ಮಾಡುತ್ತಾರೆ ಅಂತಂದ್ರೆ, ವೆಲ್ಲಾಕ್ ಆಸ್ಪತ್ರೆಯಲ್ಲಿರುವಂತಹ 700 ರೋಗಿಗಳನ್ನು ನೋಡಿಕೊಳ್ಳುವಂತವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ನಮ್ಮ ಜೀವಿತಾವಧಿಯಲ್ಲದೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಕಾಲದವರೆಗೆ ಉಚಿತವಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡುತ್ತಾರೆ. ತಿಂಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಬರುತ್ತದೆ. ಹಾಗಿದ್ರೆ ಎಲ್ಲೋ ಉದ್ಯಮ ನಡೆಸಿ ಯಾರ್ಯಾರೋ ಸಂಬಂಧ ಇಲ್ಲದವರಿಗೆ ತಿಂಗಳಿಗೆ 3 ಲಕ್ಷ ಯಾಕೆ ಖರ್ಚು ಮಾಡಬೇಕು ಅಂತಂದ್ರೆ, ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾನೆ. ಆ ಸಂಪತ್ತು ಅಗತ್ಯ ಇರುವವರ ಜೀವನದ ಸುಖಕ್ಕಾಗಿ ವಿನಿಯೋಗವಾದ್ರೆ ದೇವರು ನಮಗೆ ಸಂಪತ್ತು ಕೊಟ್ಟದ್ದು ಸಾರ್ಥಕ, ಈ ನೆಲದಲ್ಲಿ ನಾವು ಹುಟ್ಟಿದ್ದು ಸಾರ್ಥಕ ಅನ್ನುವ ಭಾವ. ನಾನು ಯಾಕೆ ಈ ಮಾತು ಹೇಳಿದೆ ಗೊತ್ತಾ? ತಾಯಂದಿರು, ತಂದೆ, ಮನೆ ಮಂದಿ, ನಾವೊಂದಿಷ್ಟು ಜನ ಮೊಬೈಲ್ ನೋಡಿದ್ರೆ ಅಲ್ಲಿ ಇನ್ಯಾವುದೋ ವಾಟ್ಸಪ್ ಮಾಡಿಕೊಂಡು ಫೇಸ್ಬುಕ್ ಅಲ್ಲಿ ಇನ್ನೇನೋ ನೋಡಿ ಸಂಬಂಧ ಇದ್ದವರಿಗೆ ಕಮೆಂಟ್ ಮಾಡುವ ಬದಲು, ಇನ್ಯಾರಿಗೋ ಬೈಯುವ ಬದಲು ಇಂತಹ ಮೌಲ್ಯಯುತ ವಿಚಾರಧಾರೆಗಳು ಬಂದಾಗ ಮಕ್ಕಳಿಗೆ ತೋರಿಸಿ ಹೇಳಿ, ಮಗ ನೀನು ಹೀಗಾಗಬೇಕು. ಈ ಮಾತನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತಿದ್ದಿದ ಬಗೆ ಅದು. ನೀವು ಹಿರಿಯರನ್ನು ಯಾರನ್ನು ಬೇಕಾದರೂ ಕೇಳಿ. ನಮ್ಮಲ್ಲೊಂದು ಕ್ರಮ ಇತ್ತು ಮೊದಲು. ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ತಲೆಮಾರಿನ ಹಿರಿಯರ ಹೆಸರು ಗೊತ್ತಿರಬೇಕು ಅಂತ.
ಇವತ್ತು ದುರದೃಷ್ಟ ಮಕ್ಕಳಿಗೆ ಅಜ್ಜನ ಹೆಸರೇ ಸರಿ ಗೊತ್ತಿರುವುದಿಲ್ಲ. ದಯವಿಟ್ಟು ಹಾಗಾಗಬಾರದು. ಯಾರು ತನ್ನ ತಂದೆ, ಯಾರು ನನ್ನ ಅಜ್ಜ, ಯಾರು ನನ್ನ ಮುತ್ತಾತ, ಈ ಪರಂಪರೆಯನ್ನು ಹೇಳಿಕೊಡಬೇಕು. ಯಾಕೆ ಅಂದ್ರೆ ನಮ್ಮ ಹಿರಿಯರೆಲ್ಲ ನೆನಪು ಮಾಡ್ತಾ ಇದ್ರು, ಮಗ ನಿನ್ನ ಅಜ್ಜ ಒಂದು ಕಾಲದಲ್ಲಿ ಹಾಗಿದ್ರು, ನೀನು ಜೀವನದಲ್ಲಿ ಆಗುವುದಿದ್ರೆ ಹೀಗಾಗಬೇಕು ಅಂತ ಅಜ್ಜನನ್ನು ನೆನಪಿಸಿ ಹೇಳ್ತಾ ಇದ್ರಲ್ಲ. ಹೇಳುವುದಕ್ಕೆ ಅಜ್ಜನೇ ಯಾರು ಅಂತ ಗೊತ್ತಿಲ್ಲದ್ರೆ ಹೇಳೋದೇಕೆ? ಹಾಗಾಗಿ ಯಾವ ವ್ಯಕ್ತಿಗೆ ಇತಿಹಾಸದ ಪ್ರಜ್ಞೆ ಇಲ್ವೋ ಅವನು ಸುಂದರವಾದ ಭವಿಷ್ಯತನ್ನು ಕಟ್ಟುವುದಕ್ಕೆ ಸಮರ್ಥನಾಗುವುದಿಲ್ಲ. ಹಾಗಾಗಿ ನಮ್ಮ ಮನೆತನದ ಪರಂಪರೆಯನ್ನಾದರೂ ನಮ್ಮ ಮಕ್ಕಳಿಗೆ ಹೇಳಿ ಆ ಒಳ್ಳೆಯ ವಿಚಾರಗಳ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಹೇಳಿಕೊಡುವುದು ಶಿಕ್ಷಣದ ಮುಖ್ಯ ಉದ್ದೇಶ. ಇನ್ನು ನಮ್ಮಲ್ಲೊಂದು ಭ್ರಮೆ ಇದೆ ಏನು ಅಂತಂದ್ರೆ, ಶಿಕ್ಷಣ ವಿದ್ಯಾಭ್ಯಾಸ ಅಂತಂದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಇನ್ಯಾರದ್ದು ಕೈ ಕೆಳಗಡೆ ಸಾಯೋ ತನಕ ದುಡಿಯುವುದು ಅಂತ ಅರ್ಥ ಅಲ್ಲ. ಅದಕ್ಕೆ ಬೇಕು, ವರ್ತಮಾನ ಕಾಲದಲ್ಲಿ ಜೀವನ ಕಟ್ಟಿಕೊಳ್ಳುವುದಕ್ಕೆ ಶಿಕ್ಷಣ ಬೇಕು, ಸರ್ಟಿಫಿಕೇಟ್ ಬೇಕು. ಆದರೆ ಶಿಕ್ಷಣ ಅನ್ನುವುದನ್ನು ಕೇವಲ ಅಷ್ಟಕ್ಕೆ ಸೀಮಿತವಾಗಬಾರದು. ಎಲ್ಲಿ ಯಾರ ಹತ್ರ ಹೇಗೆ ನಡ್ಕೊಳ್ಳಬೇಕು, ಯಾರ ಮುಂದೆ ಹೇಗೆ ಮಾತನಾಡಬೇಕು, ನಾನು ಎಲ್ಲಿ ಹೇಗೆ ನನ್ನ ನಡವಳಿಕೆಗಳನ್ನು ತಿದ್ದಿಕೊಳ್ಳಬೇಕು ಅನ್ನುವ ಪ್ರಜ್ಞೆ ಇಲ್ಲದಿದ್ರೆ ಯಾವ ಬುದ್ಧಿವಂತ ಎಷ್ಟು ಕಲಿತು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾಕೆ ಗೊತ್ತಾ? ಎಷ್ಟು ಜನ ವಿದ್ಯಾವಂತರಿಲ್ಲ, ದೇಶದ್ರೋಹದ ಕೆಲಸ ಮಾಡಿದವರ ಪಟ್ಟಿ ತೆಗೀರಿ, ಎಲ್ಲ ದೊಡ್ಡ ದೊಡ್ಡ ಡಬಲ್ ಡಿಗ್ರಿ ಮಾಡಿದವರೇ ಇರುವುದಂದ್ರೆ. ಇನ್ಯಾರನ್ನೋ ಕಡಿದು ಕೊಲೆ ಮಾಡ್ತಾ ಇರುವ ಹುಡುಗರ ಬಗ್ಗೆ ಕೇಳಿ, ಅಮ್ಮ ಆಸ್ತಿ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಅಮ್ಮನ ಕತ್ತು ಕೊಯ್ದವರ ಕಥೆ ಕೇಳಿ, ಇನ್ಯಾರೋ ನನ್ನ ಅಪ್ಪ ನನಗೆ ಆಸ್ತಿಯಲ್ಲಿ ಪಾಲು ಕೊಡಲಿಲ್ಲ ಅನ್ನುವ ಕಾಲಕ್ಕೆ ಅಪ್ಪನನ್ನು ಎಡಗಾಲಲ್ಲಿ ಓದದ್ದು ಬರೆಯುವುದಕ್ಕೆ ಬಾರದ ಅವಿದ್ಯಾವಂತ ಮಂದಿ ಅಲ್ಲ, ಅಪ್ಪ ಬೆವರು ಸುರಿಸಿ ದುಡಿದು ಕಲಿಸಿದ 4 ಡಿಗ್ರಿ ಪಡ್ಕೊಂಡ ಬಂದು ಅಪ್ಪನಿಗೆ ತುಳಿದಿದ್ದಾನೆ. ಹಾಗಿದ್ರೆ ಇದನ್ನು ಶಿಕ್ಷಣ ಅಂತ ಒಪ್ಪುವುದು ಹೇಗೆ ನಾವು? ಎಲ್ಲಿ ಮಾನವೀಯತೆ ಇಲ್ವೋ, ಎಲ್ಲಿ ಸಂಸ್ಕಾರ ಇಲ್ವೋ, ಎಲ್ಲಿ ತನ್ನಂತೆ ಪರರು ಅನ್ನುವ ಭಾವ ಇಲ್ವೋ, ತಾಯಿ ತಂದೆಗಳ ತ್ಯಾಗವನ್ನು ಗೌರವಿಸುವಂತಹ ಬುದ್ಧಿ ಇಲ್ವೋ, ಎಲ್ಲಿ ನಮಗೆ ವಿದ್ಯೆ ಕಲಿಸಿದ ಶಿಕ್ಷಕರ ಬಗ್ಗೆ ನಮಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ವೋ, ಜಾತಿ ಆಧಾರದ ಮೇಲೆ ಯಾವತ್ತು ಸಂಘರ್ಷಕ್ಕೆ ಎಡೆಮಾಡಿಕೊಡ್ತೇವೋ ಅಂತಹ ಶಿಕ್ಷಣ ಶಿಕ್ಷಣವೇ ಅಲ್ಲ. ಅದು ಶಿಕ್ಷಣ ಅನ್ನುವುದು ಪರಸ್ಪರ ಸಾಮರಸ್ಯ ಕಾರಣ ಆಗಬೇಕು, ಪರಸ್ಪರ ಗೌರವಕ್ಕೆ ಕಾರಣ ಆಗಬೇಕು. ತನ್ನ ವೈಯಕ್ತಿಕವಾದ ಬೆಳವಣಿಗೆಯಿಂದ ತನ್ನ ಬದುಕು ಇನ್ನೊಬ್ಬರಿಗೆ ಆದರ್ಶವಾಗುವಂತೆ ರೂಪಿಸುವುದಕ್ಕೆ ಶಿಕ್ಷಣ ಕಾರಣವಾದರೆ ಆ ಶಿಕ್ಷಣಕ್ಕೆ ಮಾತ್ರ ಮೌಲ್ಯ ಇರುತ್ತದೆ. ಹಾಗಿದ್ರೆ ಶಿಕ್ಷಣ ಪಡೆದಾಗ ಅದನ್ನು ಹೇಗೆ ಪಡೆಯಬೇಕು, ಅದರ ಯೋಗ್ಯತೆ ಏನು ಅಂತ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ. ಮಕ್ಕಳಿಗೆ ವಿದ್ಯೆ ಕಲಿಸಿದರೆ ಅದು ಎಂಥ ಸಂಪತ್ತಾಗುತ್ತದೆ ಅಂತಂದ್ರೆ, ಖರ್ಚು ಮಾಡಿದಷ್ಟು ಹೆಚ್ಚಾಗುವ ಸಂಪತ್ತಿದ್ರೆ ಜಗತ್ತಿನಲ್ಲಿ ವಿದ್ಯೆ ಮಾತ್ರ. ತಾನು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವುದು, ತಾನು ಮತ್ತೆ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳುವುದು, ಅದು ನಿರಂತರ ತನ್ನ ಜೊತೆ ಬದುಕುತ್ತಾ ಹೆಚ್ಚೆಚ್ಚು ಆಗ್ತಾ ಹೋಗುತ್ತದೆ. ಉಳಿದ ಎಲ್ಲ ಸಂಪತ್ತು ಖರ್ಚು ಮಾಡಿದರೆ ಖಾಲಿ ಆಗುತ್ತಾ ಹೋಗುತ್ತದೆ. ಮಾತ್ರ ಅಲ್ಲ, ವಿದ್ಯೆ ಎನ್ನುವ ಸಂಪತ್ತನ್ನು ಅಣ್ಣ ತಮ್ಮ ಪಾಲು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಇನ್ಯಾರೋ ಬಂದು ನಮಗೆ ಆಗದವರ ಹತ್ರ ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದನ್ನು ಕಲ್ತವನಿಗೆ ಅದು ಭಾರ ಆಗೋದಿಲ್ಲ. ಹಾಗಿದ್ರೆ ತಮಗೆ ಯಾವ ಸಂಕಷ್ಟವನ್ನೂ ಕೊಡದೆ ನಮ್ಮ ಬದುಕಿಗೆ ಬೆಳಕಾಗಬಹುದಂತಹ ಒಂದು ಸಂಗತಿ ಇದ್ರೆ ಅದು ಜಗತ್ತಿನಲ್ಲಿ ವಿದ್ಯೆ ಮಾತ್ರ. ಅಂಥದ್ದನ್ನು ಮಕ್ಕಳಿಗೆ ಕೊಡ್ತಾ ಆ ವಿದ್ಯೆಯ ಬೆಳಕಿನಲ್ಲಿ ಅವರು ಮನುಷ್ಯತ್ವದ ದಾರಿಯಲ್ಲಿ ನಡೆದರೆ ಅವರು ಭಾರತದ ಶ್ರೇಷ್ಠ ಪ್ರಜೆಗಳಾಗುತ್ತಾರೆ. ಅಲ್ಲ, ಪದೇ ಪದೇ ಭಾರತ ಭಾರತ ಅಂತ ಯಾಕೆ ಹೇಳುದು ಅಂತ ಹೇಳೋದಕ್ಕೆ ಒಂದು ಕಾರಣ ಹೇಳಬೇಕು ನಾನಿವತ್ತು. ನಮಗೆ ಸರ್ವೇ ಸಾಮಾನ್ಯವಾಗಿ ಈ ಜಗತ್ತಿನ ಯಾವ ದೇಶದವರು ನೀವು ಹೋಗಿ ಕೇಳಿ, ನಿಮ್ಮ ದೇಶ ಎಂಥದ್ದು, ನಿಮ್ಮ ದೇಶದ ಹೆಸರೇನು, ಅದಕ್ಕೆ ಏನರ್ಥ, ಯಾರಿಗೂ ಗೊತ್ತಿಲ್ಲ. ಅವರಿಗೊಂದಿಷ್ಟು ಭೂಮಿ ಇದ್ದರೆ ಆಯ್ತು, ಬದುಕಿದ್ರೆ ಆಯ್ತು, ತಿಂದ್ರೆ ಆಯ್ತು, ತೇಗಿದ್ರೆ ಆಯ್ತು, ಸತ್ತೋದ್ರೆ ಆಯ್ತು, ಮುಗಿಯಿತಲ್ಲಿಗೆ. ಆದರೆ ಭಾರತದ ನೆಲದ ತಾಕತ್ತದಲ್ಲ. ಭಾರತ ಅನ್ನುವ ಶಬ್ದಕ್ಕೆ ಏನರ್ಥ ಅಂತಂದ್ರೆ, ಭಾತಿ ಸರ್ವೇಶು ವೇದೇಶು ರತಿ ಸರ್ವೇಶು ಜಂತುಷು ತರಣಂ ಸರ್ವತೀರ್ಥಾನಾಂತೇನ ಭಾರತ ಮುಚ್ಚತೆ ಅಂತ ಕರೆದರು. ಭಾತಿ ಅಂದ್ರೆ ಬೆಳಗುವುದು ಅಂತ ಅರ್ಥ. ಒಳ್ಳೆಯ ಜ್ಞಾನದ ಬೆಳಕಿನಿಂದ ಬೆಳಗುವಂತಹ ಭೂಮಿ ಅನ್ನುವ ಕಾರಣದಿಂದ ಭಾ ಅಕ್ಷರವನ್ನು, ಜಗತ್ತಿನ ಎಲ್ಲ ಜೀವಜಾಲಗಳಿಗೆ ವಿಶೇಷವಾದಂತಹ ಆನಂದಾನುಭೂತಿಯನ್ನು ಕೊಡುವುದರಿಂದ ರ ಅನ್ನುವ ಅಕ್ಷರವನ್ನು, ಪರಮಪಾವನವಾದಂತಹ ನದಿಗಳ ಉಗಮಕ್ಕೆ ಕಾರಣವಾದ ಭೂಮಿ ಎನ್ನುವ ಕಾರಣಕ್ಕೆ ತ ಅಕ್ಷರವನ್ನು ಹೇಳುತ್ತಾ ಭಾರತ ಅನ್ನುವ ಹೆಸರನ್ನು ಈ ಜಗತ್ತಿಗೆ ಜ್ಞಾನಿಗಳು ಕೊಂಡಾಡದಂತೆ. ಮಾತ್ರ ಅಲ್ಲ, ನೀವು ಯೋಚನೆ ಮಾಡಿ, ವರ್ತಮಾನದ ಸ್ಥಿತಿಯನ್ನು ನೀವು ಯೋಚನೆ ಮಾಡಿದರೆ ನಮ್ಮ ಭಾರತದ ಪ್ರಜೆಗಳು ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಜೀವನ ಮಾಡುತ್ತಾರೆ. ಅಲ್ಲೇನೋ ಗಲಾಟೆ ನಡೀತಾ ಇದೆ, ಅಲ್ಲೇನೋ ಸಂಘರ್ಷ ನಡೆದಿದೆ, ಬದುಕುವುದಕ್ಕೆ ಕಷ್ಟ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೆ ಓಡಿ ಬಂದು ಆಶ್ರಯ ಪಡೆಯುವುದಕ್ಕಿರುವುದು ಭಾರತ ಮಾತ್ರ. ಭಾರತದಲ್ಲಿ ಕಷ್ಟ ಆದರೆ ಹೋಗಲಿಕ್ಕೆ ನಮಗೆ ಬೇರೆ ದೇಶ ಇಲ್ಲ. ಮಾತ್ರ ಅಲ್ಲ, ಹೇಳ್ತಾರೆ ಭಾರತ ಅಂತಂದ್ರೆ ಈ ಭಾರತೀಯ ಪರಂಪರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ದೇವತೆಗಳನ್ನು ಒಪ್ಪಿಕೊಂಡವರು ನಾವು. ದೇವತೆಗಳು ಸಂಚರಿಸಿದ ನಾಡು ಅಂತ ಹೇಳ್ತಾರೆ. ಭಾರತವನ್ನು ಕರ್ಮಭೂಮಿ ಅಂತ ಕರೆದರು, ಭಾರತವನ್ನು ದೇವಭೂಮಿ ಅಂತ ಕರೆದರು. ಮಾತ್ರ ಅಲ್ಲ,
ಭಾರತದ ಮಣ್ಣು ಕೂಡ ನಮ್ಮ ಪಾಲಿಗೆ ಶ್ರೀಗಂಧ ಅಂತ ಜ್ಞಾನಿಗಳು ಆಡಿದರು. ಯಾಕೆ ಅಂತ ಕೇಳಿದರೆ, ಯಾವುದೇ ಸಂಘರ್ಷಕ್ಕೆ ಎಡೆಯಿಲ್ಲದೆ ಬಂದವರೆಲ್ಲರೂ ನಮ್ಮವರು ಅನ್ನುವ ಭಾವದಿಂದ ಸ್ವೀಕರಿಸಿ ಅವರವರ ಮತಧರ್ಮ ಆಚಾರ ವಿಚಾರಗಳನ್ನು ಗೌರವಿಸ್ತಾ ಎಲ್ಲರೂ ಅನ್ಯೋನ್ಯವಾಗಿ ಬದುಕುವ ಅನ್ನುವಂತಹ ಒಂದು ಪ್ರೀತಿಯನ್ನು ಕೊಟ್ಟದ್ದಿದ್ರೆ ಜಗತ್ತಿನ ಏಕೈಕ ರಾಷ್ಟ್ರ ಅದು ಭಾರತ ಮಾತ್ರ. ಹಾಗಾಗಿ ನಮಗೆಲ್ಲ ಏನನ್ನಿಸಬೇಕು ಅಂತಂದ್ರೆ, ಮೊಟ್ಟ ಮೊದಲು ಖುಷಿ ಅನ್ನಿಸಬೇಕಾದ್ದು ನಾನೆಲ್ಲೋ ಪಡುಬಿದ್ರಿಯಲ್ಲಿ ಹುಟ್ಟಿದ್ದೇನೆ, ನಾನು ಮಂಗಳೂರಲ್ಲಿ ಹುಟ್ಟಿದ್ದೇನೆ ಅಂತಲ್ಲ, ಮೊಟ್ಟ ಮೊದಲು ನಾನು ತಾಯಿ ಭಾರತೀಯ ಮಡಿಲಲ್ಲಿ ಹುಟ್ಟಿದ್ದೇನೆ ಅನ್ನುವುದಕ್ಕೆ ನಮಗೆ ಸಂತೋಷ ಅನ್ನಿಸಬೇಕು, ಆ ಧನ್ಯತೆ ಇರಬೇಕು. ಕವಿ ಕುವೆಂಪು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಅವ್ರು ಹೇಳಿದ ಅಮೆರಿಕ ಇನ್ನೊಂದು ಯಾವುದೋ ದೇಶದ ಬಗ್ಗೆ ಅಲ್ಲ, ಭಾರತದ ಬಗ್ಗೆ ಹೇಳ್ತಾರೆ. ಭಾರತಾಂಬೆಯೇ ಜನಿಸಿ ನಿನ್ನೋಡು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಎಷ್ಟು ಚೆನ್ನಾಗಿ ಹೇಳ್ತಾ ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆದೆನು ಅಂತ ಹೇಳ್ತಾರೆ. ಅಂದ್ರೆ ನಾನು ಭಾರತೀಯನಾಗಿ ಹುಟ್ಟಿದ ನಾನು ಓಡಾಡ್ತಾ ಇದ್ದೇನೆ ಅಂದ್ರೆ ಬರಡು ಕಲ್ಲುಗುಳ್ಳಿನ ಮುಂದೆ ಓಡಾಡ್ತಿಲ್ಲ. ನಾನು ಏನು ಮಾಡ್ತಾ ಇದ್ದೇನೆ ಅಂದ್ರೆ, ಭಾರತಾಂಬೆಯಾದ ನಿನ್ನ ಮಡಿಲಿನಲ್ಲಿ ಮಗುವಾದ ನಾನು ನಿನ್ನ ತೊಡೆಯ ಮೇಲೆ ಕುಣಿತಾ ಇದ್ದೇನೆ ಅಂತ ಕವಿ ಕುವೆಂಪು ಬರೀತಾರೆ. ನಮಗ ಆ ಪ್ರಜ್ಞೆ ಸದಾ ಜಾಗೃತವಾಗಿರಬೇಕಲ್ಲ. ಆದ್ರಿಂದಲೇ ಶಿಕ್ಷಣದ ಮುಖ್ಯ ಭಾಗವಾಗಿ ಮೊದಲು ತಾನು ಮನುಷ್ಯನಾಗುವುದು, ತನ್ನ ದೇಶವನ್ನು ಪ್ರೀತಿಸುವುದು, ತನ್ನ ಪರಂಪರೆಯನ್ನು ಗೌರವಿಸುವುದು, ತನ್ನ ಸಂಸ್ಕೃತಿಯನ್ನು ಗೌರವಿಸುವುದು, ಜೊತೆಗೆ ಇನ್ನೊಬ್ಬರನ್ನು ಅತ್ಯಂತ ಗೌರವದಿಂದ ಕಂಡು ಬದುಕುವುದು ಶಿಕ್ಷಣದ ಮೂಲ ಉದ್ದೇಶವಾದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಹೊರತು ಅನ್ಯ ಕಾರಣಗಳಿಗೆ ಶಿಕ್ಷಣ ಯಾವ ಪ್ರಯೋಜನವನ್ನು ಕೊಡುವುದಿಲ್ಲ. ಇನ್ನು ನಾನು ಬೇರೆ ಅನೇಕ ಶಾಲೆಗಳಲ್ಲಿ ಹೋದಾಗ ಹೇಳಿದ್ದೆ, ಏನು ಅಂತ ಕೇಳಿದ್ರೆ, ಒಂದು ಶಾಲೆಯ ವಾರ್ಷಿಕೋತ್ಸವ ಹೀಗೆ ಅಲ್ಲೊಬ್ಬರು ಶಾಸಕರು ಬಂದಿದ್ರು. ಅವರು ಮಾತನಾಡ್ತಾ ಹೇಳಿದರು, ಟೀಚರ್ ನೀವು ಇಷ್ಟೆಲ್ಲ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದೀರಿ, ದೇವರಾಣೆ ನನಗೆ ಇಂಗ್ಲಿಷ್ ಅರ್ಥ ಆಗಲಿಲ್ಲ. ಮಕ್ಕಳಿಗೆ ಗೊತ್ತಾಗಬಹುದು, ಆದರೆ ನೀವು ಸ್ಕೂಲ್ ಡೇಯಲ್ಲಿ ಏನಾದರೂ ಹೇಳುವ ವಿಚಾರ ಇದ್ರೆ ದಯವಿಟ್ಟು ಕನ್ನಡದಲ್ಲಿ ಹೇಳಿ. ಮಕ್ಕಳಿಗೆ 365 ದಿವಸ ಇಂಗ್ಲಿಷ್ನಲ್ಲಿ ಪಾಠ ಮಾಡಿ ತೊಂದರೆ ಇಲ್ಲ, ಆದರೆ ಬಂದ ಹೆತ್ತವರಿಗೆ ಅರ್ಥ ಆಗಬೇಕಿದ್ರೆ ಕನ್ನಡದಲ್ಲಿ ಮಾತಾಡಿ ಅಂತ ಅವ್ರು ವಿನಂತಿ ಮಾಡಿದ್ರು. ನಾನು ಅದೇ ಆಧಾರದ ಮೇಲೆ ಹೇಳುವುದು ಏನು ಅಂತ ಕೇಳಿದ್ರೆ, ದಯವಿಟ್ಟು ತಿಳ್ಕೊಳ್ಳಿ, ಕನ್ನಡ ಅನ್ನೋದು ಈ ನೆಲಕ್ಕೆ ಹೃದಯದ ಭಾಷೆ. ನಾವು ಕರ್ನಾಟಕದಲ್ಲಿದ್ದೇವೆ, ಹೃದಯದ ಭಾಷೆ ಬೇರೆ, ವ್ಯವಹಾರದ ಭಾಷೆ ಬೇರೆ, ಮಾತೃಭಾಷೆ ಬೇರೆ, ಪರಕೀಯ ಭಾಷೆಗಳು ಬೇರೆ. ಭಾಷೆ ಎಲ್ಲವನ್ನು ಕಲಿಯುವ, ಎಲ್ಲ ಭಾಷೆಯನ್ನು ನಾವು ಗೌರವಿಸುವ. ಆದರೆ ಒಂದೇ ಒಂದು ವಿನಂತಿ ಅಂದರೆ, ಕರ್ನಾಟಕದ ಒಳಗೆ ಬದುಕುತ್ತಾ ಇರುವ ನಾವು ಕರ್ನಾಟಕದ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಮಾತನಾಡುವುದುಂಟಲ್ಲ, ಅದು ಬಹಳ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ, ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಟೀಚರ್ ಹತ್ರ ಹೇಳಿದ್ರೆ ಅವರು ಹೇಳ್ತಾರೆ, ಸರ್ ನಮಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಸರಿಯಾಗುವುದಿಲ್ಲ. ಎಂಥ ನಾಚಿಕೆ ಕೇಳು, ಎಂಥ ನಾಚಿಕೆ ಕೇಳು. ಇವತ್ತು ಬೆಳಿಗ್ಗೆ ಅಮೆರಿಕದಲ್ಲಿ ಜೀವನ ಕಟ್ಟಿಕೊಳ್ಳುವ ಒಬ್ಬ ಹುಡುಗ ಕನ್ನಡದಲ್ಲಿ ಮಾತನಾಡುವಾಗ ನನಗೆ ಸಂತೋಷ ಅಂತ ಅನ್ನಿಸಿತ್ತು. ಕರ್ನಾಟಕದಲ್ಲಿ ಹುಟ್ಟಿ 4 ವರ್ಷ 4 ಮಕ್ಕಳಿಗೆ ABCD ಹೇಳಿಕೊಟ್ಟವಳಿಗೆ ಕನ್ನಡ ಮಾತನಾಡಲಿಕ್ಕೆ ಬರುವುದಿಲ್ಲ ಅಂದ್ರೆ ದುರಂತ ಆಗುತ್ತದೆ. ಆದ್ದರಿಂದ ಕನ್ನಡವನ್ನು ಪ್ರೀತಿಸುವ ಇಂತಹ ಕಾರ್ಯಕ್ರಮಗಳನ್ನು ಕನ್ನಡದಲ್ಲಿ ಮಾಡೋಣ ಖಂಡಿತ. ಅದರ ಅರ್ಥ ಮಕ್ಕಳು ತಪ್ಪುತ್ತಾರೆ ಅಂತಲ್ಲ, ಬಾಕಿ ಎಲ್ಲ ಕಾಲದಲ್ಲಿ ಅವರಿಗೆ ಬೇಕಾದ ಭಾಷೆಯಲ್ಲಿ ಪಾಠ ಮಾಡಿ ಅವರನ್ನು ಬೆಳೆಸುವ, ಜೊತೆಗೆ ಕನ್ನಡದ ವಿಸ್ಮೃತಿಗೆ ಜಾರುವಂತೆ ಆಗುವುದು ಬೇಡ. ಯಾಕೆ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಬೆಕ್ಕು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಇಲಿ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಹಲ್ಲಿ ಅಂತ ತೋರಿಸಲಿಕ್ಕೆ ಬರುವುದಿಲ್ಲ, ಜಿರಳೆ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ತರಕಾರಿ ಹೆಸರು ಗೊತ್ತಿಲ್ಲ ಬಿಡಿ. ಹಾಗಿದ್ರೆ ಯಾವ ಪರಿಸ್ಥಿತಿಗೆ ಬರ್ತೇವೆ ಅಂದ್ರೆ, ಒಂದು ಭಾಷೆಯನ್ನು ಅಭ್ಯಾಸ ಮಾಡುವುದು ಸರಿಯೇ, ಆದರೆ ಹುಟ್ಟಿದ ಆ ನೆಲದ ಭಾಷೆಯ ವಿಸ್ಮೃತಿ ಈ ಪರಂಪರೆಗೊಂದು ದೊಡ್ಡ ನಷ್ಟ ಆಗುತ್ತದೆ. ಆದ್ದರಿಂದ ನಿಮ್ಮ ಶಾಲೆಯ ನಿಯಮವನ್ನು ಮೀರುವುದಿಲ್ಲವಂತ ಆದರೆ ದಯವಿಟ್ಟು ಕನ್ನಡದಲ್ಲಿ ಅಳವಡಿಸಿಕೊಳ್ಳುವುದು ಬಹುಶಃ ಈ ನಾಡಿನ ಕುರಿತಾದ ಅಭಿಮಾನದ ದೃಷ್ಟಿಯಿಂದ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ. ಹೊರತು ನೀವು ಮಾಡಿದ್ದಕ್ಕೆ ನನ್ನ ಆಕ್ಷೇಪ ಅಂತೂ ಖಂಡಿತ ಅಲ್ಲ. ಇನ್ನು ಅಲ್ಲಿಂದ ಮುಂದಕ್ಕೆ ನಾವು ಯೋಚನೆ ಮಾಡಬೇಕಾದ್ದು, ಇವತ್ತಿನ ಪರಂಪರೆಯಲ್ಲಿ ನಾವು ಎಲ್ಲಿವರೆಗೆ ಬಂದೆವು ಅಂತ. ಇವತ್ತು ಅಮ್ಮ ಯಾಂತ್ರಿಕ, ಅಪ್ಪ ಯಾಂತ್ರಿಕ, ಗುರುಗಳು, ಶಿಕ್ಷಕರು ಅವರಿಗೆಲ್ಲ ಹೇಗೂ ಆಗುತ್ತದೆ, ಯಾಕೆಂದ್ರೆ ಅವರು ಸಂಬಳಕ್ಕೆ ದುಡಿಯುವವರನ್ನ ಕಲ್ಪನೆಗೆ ಬಂದು ಬಿಟ್ಟಿದ್ದೇವೆ. ವಾಸ್ತವ ಹಾಗಲ್ಲ. ನಮ್ಮ ಪರಂಪರೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಭಾರತೀಯ ಪರಂಪರೆಯಲ್ಲಿ ಮೊದಲು ಹೇಳಿದ್ದು ನೀನು ಅಮ್ಮನನ್ನು ದೇವರು ಅಂತ ಹೇಳಬೇಕು ಅಂತ, ಆಮೇಲೆ ತಂದೆಯನ್ನು ದೇವರು ಅಂತ ಹೇಳುವುದು, ವಿದ್ಯೆ ಕಲಿಸಿದ ಗುರುಗಳನ್ನು ದೇವರು ಅಂತ ಹೇಳು, ನಿನಗೆ ಯಾರು ಒಳ್ಳೇದು ಹಾರೈಸ್ತಾರೆ ಅವರೆಲ್ಲರೂ ನಿನ್ನ ಪಾಲಿಗೆ ದೇವರಾಗಲಿ ಅಂತ ಹೇಳಿದರು. ನಾನು ಮಾತೃವಂದನ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ಮಕ್ಕಳು ಕೆಳಗೆ ಕೂತು ಅಮ್ಮನ ಪಾದ ತೊಳೆಯುವುದಕ್ಕೆ ಆರಂಭ ಮಾಡಬೇಕು. ನೋಡಿದ ಯಾರೋ ಒಬ್ಬ ವಿಚಿತ್ರ ಬುದ್ಧಿವಂತ ಹೇಳಿದನಂತೆ, ಅದು ಏನ್ರಿ ಅಮ್ಮನ ಕಾಲು ತೊಳೆದಲ್ಲ ಮಕ್ಕಳು ನೀರು ಮುಟ್ಟುತ್ತಾರೆ ಅಂತ. ಬಹುಶಃ ನನಗನ್ನಿಸಿದ ಅಮ್ಮಲ್ಲೋ ಮರದಿಂದ ಕೆಳಗೆ ಬಿದ್ದಿದ್ದಾನೋ ಅಥವಾ ಆಕಾಶದ ಬಿದ್ದನೋ ಗೊತ್ತಿಲ್ಲ. ಹೆತ್ತ ತಾಯಿ ತನಗೆ ಜನ್ಮ ಕೊಟ್ಟು
ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ನಮಗೆ ಪ್ರಪಂಚದಲ್ಲಿ ಜನ್ಮ ಕೊಟ್ಟು ಸಾಕಿದ ತಾಯಿಯ ಪಾದ ಮುಟ್ಟುವುದು ಅನಾಗರಿಕ ಸಂಸ್ಕೃತಿ ಅಂತ ಹೇಳೋದಾದ್ರೆ ಅಂಥ ಮೂರ್ಖರಿಗೆಲ್ಲ ಏನು ಹೇಳಬೇಕು ಈ ಜಗತ್ತಿನಲ್ಲಿ? ಯಾಕೆ ನಮ್ಮಲ್ಲಿ ಹೇಳ್ತಾ ಬಂದಿಲ್ವಾ? ಇರುವುದಕ್ಕೆ ಹೊರಟಂತಹ ಒಬ್ಬಾಕೆ ಹೆಣ್ಣು ಮಗಳು, ಸಮುದ್ರದಲ್ಲಿ ದೋಣಿ ಹಿಡಿದು ಹೊರಟಂತಹ ಬೆಸ್ತ, ಯುದ್ಧಕ್ಕಾಗಿ ಹೊರಟಂತಹ ಸೈನಿಕ ಮರಳಿ ಬರ್ತಾನೆ ಅನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲ. ಅಂದ್ರೆ ಅದಕ್ಕಾಗಿ ಹೊರಟು ನಿಂತವರು ಅವರು ಪ್ರಾಣ ಪಕ್ಷಿ ಹಾರಿ ಹೋದ್ರೆ ಹೋದರೂ ಹೋದಾರು, ಬಂದ್ರೆ ಬಂದಾರು. ಹಾಗಿದ್ರೆ ತನ್ನ ಪ್ರಾಣವನ್ನು ಹೊತ್ತೆ ಇಟ್ಟು ಕೂಡ ಒಂದು ಮಗುವಿಗೆ ಜನ್ಮ ಕೊಡುವ ತಾಯಿ, ಆ ತಾಯಿಯ ಪೂಜೆಯನ್ನು ಮಗ ಮಾಡಬಾರದು ಅಂತ ಆಕ್ಷೇಪಿಸುವುದಿದ್ರೆ ಇಂತಹ ಮಂದಮತಿಗಳಿಗೆ ಏನು ಉತ್ತರ ಕೊಡಬೇಕು ನಾವು? ಕೇಳಿ, ಎಂತೆಂಥ ಸಂದಿಗ್ಧ ಸ್ಥಿತಿಯಲ್ಲಿ ಹೆತ್ತ ತಾಯಿಯನ್ನು ಪ್ರಶ್ನೆ ಮಾಡುತ್ತಾರೆ. ಒಂದು ಮಗು ಬದುಕ್ತದೆ, ಇಲ್ಲ ನೀವು ಬದುಕುತ್ತೀರಿ, ಏನು ಮಾಡೋದು ಅಂತ ಮನೆಯವರನ್ನು ಕೇಳಿದ್ರೆ ಹೇಳ್ತಾರೆ, ಮಗು ಇಲ್ಲದಿದ್ರು ಚಿಂತಿಲ್ಲ, ಇನ್ನೊಂದು ಮಗು ಆಗುವುದು, ಅವಳನ್ನು ಬದುಕಿಸಿ ಅಂತ. ಅದೇ ಆ ತಾಯಿಯನ್ನು ಹೋಗಿ ಕೇಳಿ, ನನಗೇನಾದ್ರೂ ಚಿಂತಿಲ್ಲ, ನನ್ನ ಮಗು ಬದುಕಲಿ ಅಂತ ಮಲಗಿನಲ್ಲಿಂದ ಕಣ್ಣೀರು ಹಾಕ್ತಾಳಲ್ಲ ತಾಯಿ, ಅಂತ ತಾಯಿಯ ಪಾದ ಪೂಜೆ ಮಾಡಬಾರದು ಅನ್ನೋದು ಯಾವ ಮೂರ್ಖತನ ಅದು? ಹಾಗಿದ್ರೆ ಆ ತಾಯ್ತನದ ಪ್ರೀತಿಗೆ ಜಾತಿ ಉಂಟಾ? ತಾಯ್ತನದ ಪ್ರೀತಿಗೆ ಅಂತಸ್ತು ಐಶ್ವರ್ಯಗಳ ಅಂತರ ಉಂಟಾ? ಇಲ್ವಲ್ಲ. ಅಮ್ಮ ಅನ್ನುವ ಎರಡಕ್ಷರ, ಅಮ್ಮ ಅನ್ನುವ ಎರಡಕ್ಷರ ಅದು ಇಡೀ ಜಗತ್ತಿನಲ್ಲಿ ಎಲ್ಲ ದೇವರ ಹೆಸರನ್ನ ಮೀರಿದ್ದು. ಮೊನ್ನೆ ಹುಬ್ಬಳ್ಳಿಗೆ ಹೋಗಿದ್ದೆ. ಸಭಾಪತಿಗಳವರು ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ಅವ್ವ ಅನ್ನುವ ಹೆಸರನ್ನು ಟ್ರಸ್ಟ್ ಮಾಡಿ ಆ ಮೂಲಕ ಅದೆಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ, ಪ್ರತಿಭಾನ್ವಿತರಿಗೆ, ನೊಂದವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, 7-8 ಬಾರಿ ಚುನಾವಣೆಯಲ್ಲಿ ಗೆದ್ದಂತಹ ಒಬ್ಬ ವ್ಯಕ್ತಿ ಹೇಳುವ ಮಾತೇನು ಅಂತಂದ್ರೆ, ನನ್ನ ಬದುಕಿನ ಯಶಸ್ಸಿಗೆ ಕಾರಣ ನನ್ನ ಅಮ್ಮ. ಅವರ ಕಚೇರಿಯಲ್ಲಿ ಬಹಳ ದೊಡ್ಡ ಫೋಟೋ ಹಾಕಿದ್ದಾರೆ, ಹಿಂದೆ ಅಮ್ಮನ ಫೋಟೋ. ಹಾಗಿದ್ರೆ ನಮ್ಮ ಬದುಕಿನ ಎಲ್ಲ ಕಷ್ಟಗಳನ್ನು ಎದುರಿಸಿ ನನ್ನ ಮಗು ನಗುತ್ತಾ ಇರಲಿ ಅಂತ ಆಸೆ ಮಾಡುವ ಅಮ್ಮನನ್ನು ನಾವು ಕಾಣಬೇಕಾದ ಬಗೆ ಇದೆ. ಇದನ್ನಿವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾದ್ರೆ ನಮ್ಮ ಅಮ್ಮನ ಹತ್ರ ನಾವು ಹೇಗೆ ನಡ್ಕೊಂಡಿದ್ದೇವೆ ಅನ್ನುವುದನ್ನು ಪ್ರಶ್ನೆ ಮಾಡಿಕೊಳ್ಳಬೇಕಾಗ್ತದೆ. ಗಮನದಲ್ಲಿರಲಿ. ನಿಮಗೆ ಕಾಪು ಮಾರಿಗುಡಿಯನ್ನು ಅಪರಿಚಿತ ಅಲ್ಲ, ಇಲ್ಲಿ ಪಕ್ಕದಲ್ಲಿ ಇದೆ. ಮೊನ್ನೆ ಒಬ್ಬಾಕೆ ತಾಯಿ ಬರ್ತಾಳೆ, ತಂದೆ ಜೊತೆಗೆ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಬಂದು ನಿಂತು ಹೇಳ್ತಾರೆ, ನನ್ನ ಮಗುವಿನ ಹೆಸರಿನಲ್ಲಿ ದೇವರಿಗೆ ಒಂದು ಸೇವೆ ಮಾಡಬೇಕು ಅಂತ ಮಗುವಿನ ಅಮ್ಮ ಹೇಳಿದ್ದಾಳೆ ಅಂತ. ನನಗೆ ಆಶ್ಚರ್ಯ ಅನ್ನಿಸಿ, ಗಂಡ ಹೆಂಡತಿ ಮಗುವನ್ನು ಕರ್ಕೊಂಡು ಬಂದ ಅಮ್ಮ ಹೇಳಿದ್ದಾಳೆ ಅಂತ ಯಾಕೆ ಮಾತಾಡ್ತಾರೆ? ಮತ್ತೆ ಕೇಳಿದ್ರೆ, ಇಲ್ಲ ಸ್ವಾಮಿ, ನಾ ಮಗುವನ್ನು ದತ್ತು ತಗೊಂಡವರು ನಾವು. ಮಗುವಿನ ಅಮ್ಮ ಹೇಳಿದ್ಲು, ನನ್ನ ಮಗುವನ್ನು ನಾನು ಕಾಪು ಮಾರಿಯಮ್ಮನ ಸನ್ನಿಧಾನ ನಿಮ್ಮ ಕೈಗೆ ಕೊಡ್ತೇನೆ ಅಂತ ಹೇಳಿದ್ಲು. ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ. ಕಟೀಲಿನಲ್ಲಿ ಆ ಮಗುವನ್ನು ತಗೊಂಡೆವು. ಕಾನೂನುಬದ್ಧವಾಗಿಯೂ ಧಾರ್ಮಿಕ ವಿಧಿವಿಧಾನಗಳಿಂದಲೂ ಮಗುವನ್ನು ದತ್ತು ಸ್ವೀಕಾರ ಮಾಡಿದ್ದೇವೆ. ಅವಳ ಅಮ್ಮ ಹೇಳಿದ ಮಾತಿನಂತೆ ಇವತ್ತು ಸೇವೆ ಸಲ್ಲಿಸಲಿಕ್ಕೆ ಮಾರಿಗುಡಿಗೆ ಬಂದಿದ್ದೇವೆ ಅಂತಂದು. ಇಷ್ಟು ಕೇಳಿಯಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಮಗು ದತ್ತು ತಗೊಂಡ್ರೆ ಅಪ್ಪ ಅಮ್ಮ ಅಂತಲೇ ಯಾರು ಕೂಡ ಕತೆ ಹೇಳಿರ್ತಾರ. ನಿಮ್ಗೆ ಗೊತ್ತಾ? ಅವರು ಕೇಳಿದೆ. ಗೊತ್ತಿದೆ ಸರ್. ಅಮ್ಮ ಯಾರು ಅಂತ ಗೊತ್ತಿದೆ. ಅಲ್ಲ, ಇವತ್ತಿಗೂ ಮಾತಾಡ್ತಿದ್ದೀರಾ? ಒಂದು 25 ದಿನದ ಹಿಂದೆ ಮಾತನಾಡಿದ್ದೇವೆ. ಅವಳು ಮಾತಾಡ್ತಾ ಕೊನೆಗೆ ಹೇಳಿದ್ಲು, ನನ್ನ ಮಗುವಿನ ಲೆಕ್ಕದಲ್ಲಿ ದೇವರಿಗೆ ಸೇವೆ ಮಾಡಿದ ಬಳಿಕ ನೀವೆಲ್ಲ ಚೆನ್ನಾಗಿರಿ, ಇವತ್ತಿಂದ ಮುಂದೆ ನನ್ನನ್ನು ದಯವಿಟ್ಟು ಸಂಪರ್ಕ ಮಾಡಬೇಡಿ ಅಂತ ಅಮ್ಮ ಹೇಳಿಬಿಟ್ಲು ಅಂತ ಹೇಳ್ತಾ ಗಳಗಳ ಅಳುವುದಕ್ಕೆ ಆರಂಭ ಮಾಡ್ತಾರೆ. ಯೋಚನೆ ಮಾಡಿ, ತಾನು ಹೆತ್ತ ಮಗುವನ್ನು 27 ದಿನ ಪ್ರಾಯದ ಒಂದು ಮಗುವನ್ನು ಇನ್ನೊಬ್ಬರ ಸಂತೋಷಕ್ಕಾಗಿ ಕೈ ಎತ್ತಿಕೊಟ್ಟ ಒಬ್ಬಾಕೆ ತಾಯಿ ಆ ಮಗುವಿನ ಭವಿಷ್ಯತ್ತಿಗಾಗಿ ದೇವರಿಗೆ ಹರಕೆ ಹೇಳಿ ಕೈ ಮುಗಿತಾಳಲ್ಲ, ಅವಳು ಮಗುವನ್ನು ಕೊಟ್ಟಿರಬಹುದು, ಅವಳ ವಾತ್ಸಲ್ಯ ಕಡಿದು ಹೋಗಲಿಲ್ಲ. ಅವಳು ನನಗಿನ್ನು ಫೋನ್ ಮಾಡಬೇಡಿ ಅಂತ ಹೇಳಿದ್ದು ಇವರು ಏನೋ ಕಿರಿಕಿರಿ ಮಾಡ್ತಾರೆ ಅಂತಲ್ಲ, ಇವರು ಮಾತಾಡಿದಾಗಲೆಲ್ಲ ಮಗು ಮನಸ್ಸಿಗೆ ನೆನಪಾಗುತ್ತದೆ ಅನ್ನೋ ಕಾರಣಕ್ಕೆ. ಇಂಥದ್ದೊಂದು ತ್ಯಾಗ ಮಾಡುವ ತಾಯಿಂದಿರ ಬಗ್ಗೆ ಗೌರವ ಬರಬಾರದು. ಅಪ್ಪನ ಬಗ್ಗೆ ಬಂದರೆ ಎಂತೆಂಥ ಅಪ್ಪಂದಿರಿದ್ದಾರೆ, ಎಂತೆಂಥ ಅಪ್ಪಂದಿರು. ನಿನ್ನೆ ಒಂದ್ ಕಡೆ ಮಾತಾಡ್ತಿದ್ದೆ, ಒಂದು ಮಗು ಹುಟ್ಟಿದಾಗ ಮೈ ಪೂರ್ತಿ ಗುಳ್ಳೆ ಆಗಿತ್ತಂತೆ. ಡಾಕ್ಟರ್ ಹೇಳಿದ್ರು ಮಗು ಬದುಕುವ ಸಾಧ್ಯತೆ ಇಲ್ಲ. ಅಪ್ಪ ಹಗಲು ರಾತ್ರಿಗಳ ಕಾಲ ಜಾಗ್ರತೆಯಿಂದ ಇದ್ದ ಆ ಮಗುವನ್ನು ಬದುಕಿಸಿದ್ದಾರೆ. ಮಗು ಇವತ್ತು ದೊಡ್ಡವನಾಗಿದ್ದಾನೆ. ಮಾತ್ರ ಅಲ್ಲ, ಅಮ್ಮ ಹೆರುತ್ತಾಳೆ, ಸಾಕ್ತಾಳೆ. ಆಮೇಲೆ ನಮಗೆ ಈ ಜಗತ್ತಿನ ವಿಸ್ಮಯಗಳನ್ನು ತೋರಿಸುವ ಅಪ್ಪ ಹೆಗಲ ಮೇಲೆ ಕೂರಿಸಿಕೊಂಡು ಎಷ್ಟು ಜನರ ಬದುಕಿನ ಕಥೆ, ಎಷ್ಟು ಜನರ ಬದುಕಿನ ಕಥೆ. ಮೊನ್ನೆ 8ನೇ ಕ್ಲಾಸಿನ ಹುಡುಗಿಯೊಬ್ಬಳ ಒಂದು ಪ್ರೇಮ ಪ್ರಕರಣ ಅಂತ ಬಂದು ಒಂದು ಶಾಲೆಯಲ್ಲಿ ಹೋಗಿ ಆ ಹುಡುಗಿಯನ್ನು ಕೂರಿಸ್ಕೊಂಡು, ಮಗ ನೀನು ಹೀಗೆ ತಪ್ಪು ಮಾಡ್ತಾ ಇದ್ದಿ ಮಗ, ಈ ವಯಸ್ಸು ನಿನ್ನದ್ದಲ್ಲ, ಇದನ್ನು ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾ ನಿನ್ನ ಅಪ್ಪ ಏನು ಮಾಡ್ತಾರೆ ಅಂತಂದ್ರೆ ಅವಳು ಹೇಳ್ತಾ, ನಮ್ಮಪ್ಪ ಮೀನು ಮಾರ್ತಾರೆ. ಯೋಚನೆ ಮಾಡ್ರಿ, ಎಲ್ಲೋ ಮಲ್ಪೆಯ ಬದಿಗೆ ಬೆಳಿಗ್ಗೆದ್ದು ಓಡಿ ಹೋಗಿ ಅಲ್ಲಿನ ಮೀನು ತುಂಬಿಸಿಕೊಂಡು ಈ ಬಿಸಿಲಲ್ಲಿ ಮನೆಗೆ ಮೀನು ಮಾರಿ ಜೀವನ ಮಾಡಿ ನನ್ನ ಮಗಳು
ಚೆನ್ನಾಗಿ ಬದುಕಬೇಕು, ನನ್ನ ಮಗಳ ಬದುಕು ಬಂಗಾರ ಆಗಬೇಕು ಅಂತ ಅಪ್ಪ ಯೋಚನೆ ಮಾಡಿದ್ರೆ ಈ ಹೈಸ್ಕೂಲಿಗೆ ಹೋಗೋ ಹುಡುಗಿಗೆ ದುರ್ಬುದ್ಧಿ ಬಂತಲ್ಲ, ಇಂಥ ಮಕ್ಕಳನ್ನು ತಿದ್ದಬೇಕಾದವ್ರು ಯಾರು? ಅಪ್ಪನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಬೇಕಾದವ್ರು ಯಾರು? ಅಪ್ಪ ಒಬ್ಬನಿಗೋಸ್ಕರ ಕಷ್ಟಪಡಬೇಕಾಗಿಲ್ಲ. ಇನ್ನು ಎಲ್ಲೆಲ್ಲಿ ಕೆಲಸಗಳು. ಇವತ್ತು ನೀವು ಹೋಟೆಲ್ಗಳಿಗೆ ಹೋಗಿ ನೋಡಿ, ನೆಟ್ಟಗೆ ನಡೆಯಲಾಗದ ತಲೆಗೂದಲು ಬೆಳ್ಳಗಾದ ಯಜಮಾನ ದುಡಿತಾನೆ ಅಲ್ಲಿ. ನೀವು ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ನೋಡಿ, ಗ್ಯಾರೇಜ್ಗಳಿಗೆ ನೋಡಿ, ಮುನ್ಸಿಪಾಲಿಟಿಯಲ್ಲಿ ನೋಡಿ, ಎಂಥೆಂಥವರು ದುಡಿತಾರೆ. ಯಾರಿಗೋಸ್ಕರ? ಹೊಟ್ಟೆಯ ಪಾಡಿಗೋಸ್ಕರ, ನಂಬಿದವರ ಸಂತೋಷಕ್ಕೋಸ್ಕರ. ನಮ್ಮ ಬ್ರಹ್ಮಾವರದಲ್ಲಿ ಒಂದು ಗ್ಯಾರೇಜ್ ಇದೆ, ಅಲ್ಲೊಬ್ಳು ತಾಯಿ ಇದ್ದಾಳೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಕಾರ್ ಸರ್ವಿಸ್ ಮಾಡಬೇಕಿದ್ರೆ ಗಂಡಸರು ಮಾಡ್ತಾರೆ ಅಂತ. ಆ ಹೆಣ್ಮಗಳು ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ ಸಾಯಂಕಾಲ 5 ಗಂಟೆವರೆಗೆ ಕಾರ್ ಕ್ಲೀನ್ ಮಾಡ್ತಾಳೆ. ಇನ್ನೇನು ನಾನು ಮನೆಗೆ ಹೊರಡಬೇಕು ಅಂತ 6 ಗಂಟೆ ಆಗಿ ಹೊರಟು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಒಳಗೆ ಹೋಗಿದ್ರೆ ಅಷ್ಟು ಇನ್ನೊಂದು ಯಾರೋ ಬರ್ತಾರೆ, ನನಗೆ ನಾಳೆ ಅಗತ್ಯ ಉಂಟು ಮಾಡಿ ಕೊಡ್ತೀರಾ, ಪುನಃ ವಾಪಸ್ ಬರ್ತಾಳೆ, ಆ ಕೆಲಸ ಮಾಡ್ತಾಳೆ. ಎಲ್ಲಿನ ಪಡುವಿದ್ರಿ, ಎಲ್ಲಿನ ಬ್ರಹ್ಮಾವರ. ಅಲ್ಲಿಂದ ಅಲ್ಲಿಗೆ ಬಂದು ಕಾರ್ ತೊಳೆದು ಆ ಹೊಲಸನ್ನೆಲ್ಲ ಸ್ವಚ್ಛ ಮಾಡಿ ಆ ತಾಯಿ ಮನೆಗೆ ಕೊಟ್ಟ ಸಂಭಾವನೆ ಇಟ್ಕೊಂಡು ಮನೆಗೆ ಹೋಗುತ್ತಾಳಲ್ಲ, ಯಾರಿಗೋಸ್ಕರ? ತನ್ನ ಮಕ್ಕಳಿಗೋಸ್ಕರ, ತನ್ನ ಗಂಡನಿಗೋಸ್ಕರ. ಅರ್ಥ ಮಾಡಿಕೊಳ್ಳುವುದು ಸಂಬಂಧಗಳಿಗೆ ಬೆಲೆ ಇದೆ. ಇನ್ನು ಗುರುಗಳ ವಿಷಯಕ್ಕೆ ಬಂದರೆ, ಎಷ್ಟು ಜನ ಶಿಕ್ಷಕರು ಪಾಠ ಮಾಡ್ತಾ ಇಲ್ಲ ಕೇಳಿ. ನಾನು ಇವತ್ತು ಬಹುಶಃ ಎಲ್ಲರೂ ಒತ್ತಡದಲ್ಲಿದ್ದಾರೆ, ಎಲ್ಲರೂ ಎಲ್ಲ ಶಿಕ್ಷಕರು ನೀವು ಮುಂಭಾಗಕ್ಕೆ ಕರೆದು ನಿಲ್ಲಿಸ್ತಿದ್ದೆ. ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಹಾಗೆ ದಯವಿಟ್ಟು ಒಮ್ಮೆ ಶಿಕ್ಷಕರು ಮುಂದೆ ಬನ್ನಿ ಅಂತ ಕರೀತಿದ್ದೆ. ಯಾಕೆ ಗೊತ್ತಾ? ನಮಗೊಂದು ಗೊತ್ತಿರಬೇಕು, ನಾವೆಲ್ಲ ತುಂಬ ಬುದ್ಧಿವಂತರಾಗಿ ಬೆಳೆದುಬಿಟ್ಟು ಏನು ಮಾಡ್ತಾ ಇದ್ದೇವೆ ಅಂದರೆ, ಶಿಕ್ಷಕರು ಪಾಠ ಮಾಡ್ತಾರೆ, ಶಿಕ್ಷಕರ ಬಗ್ಗೆ ಏನೋ ಒಂದು ಸಣ್ಣ ವಿಚಾರಗಳ ಭಿನ್ನಾಭಿಪ್ರಾಯ ಬಂದ ತಕ್ಷಣ ನಾವು ಅವರಿಗೆ ಏನು ಸಂಬಳ ಕೊಡೋದಿಲ್ಲ, ನಾವು ಫೀಸ್ ಕೊಡೋದಿಲ್ವಾ ಅಂತ ಮಾತಾಡ್ತೇವೆ. ನೆನಪಿರಲಿ, ನಾವು ಶಾಲೆಗೆ ಒಂದು ಫೀಸ್ ಕಟ್ಟಿದ್ದೇವಾದರೆ ನನ್ನ ಮಗು ಶಾಲೆಯಲ್ಲಿ ಓದಿ ಮನೆಗೆ ಹೋಗಬೇಕಿದ್ರೆ ಅದು ಕ್ಲಿಯರ್ ಆಗ್ತದೆ. ಆದರೆ ಅದೇ ಶಾಲೆಯಲ್ಲಿ ಕೊಟ್ಟ ಅಕ್ಷರ ನಾಳೆ ನಮ್ಮನ್ನು ಸಾಕುವುದಕ್ಕೆ ಆ ಮಗು ಸಂಪಾದನೆ ಮಾಡುವುದಾದ್ರೆ ಇದೇ ಶಾಲೆಯಲ್ಲಿ ಕಲಿತ ಅಕ್ಷರದ ಋಣದಿಂದ. ಹಾಗಾಗಿ ಫೀಸ್ ಮುಗಿಯುತ್ತದೆ, ಮಗುವಿನ ಅಕ್ಷರದಿಂದ ಪಡೆದ ಜ್ಞಾನ ಜೀವನ ಪೂರ್ತಿ ಬದುಕನ್ನು ಕೊಡುತ್ತದೆ. ಆದ ಫೀಸ್ನ ಆಧಾರದ ಮೇಲೆ ಶಿಕ್ಷಕರ ತ್ಯಾಗವನ್ನು ಯಾರು ದಯವಿಟ್ಟು ಅಳಿಯುವುದಕ್ಕೆ ಹೋಗಕೂಡದು. ಶಿಕ್ಷಕರು ಕೊಡುವ ಪ್ರೀತಿ ಬಹಳ ದೊಡ್ಡದು. ಅದಕ್ಕೆ ತುಂಬ ಉದಾಹರಣೆಗಳಿವೆ ನನ್ನಲ್ಲಿ. ನಾನು ಒಂದು ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ಒಬ್ಬರು ಟೀಚರ್ ಇದ್ರು, ಅವರು ಪಾಠ ಮಾಡಿದ್ದು ಯಾರಿಗೆಲ್ಲ ಅಂತಂದ್ರೆ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪನವರು, ನನಗೆ, ನನ್ನ ತಂಗಿಯಂದರಿಗೆ, ಅನೇಕರಿಗೆ ಪಾಠ ಮಾಡಿದ್ದಾರೆ. ವಯಸ್ಸಾಯಿತು, ಮನೆಯಲ್ಲಿದ್ದರು. ಅವರ ಜೀವನ ಹೇಗಿತ್ತು ಅಂತಂದ್ರೆ, ಆ ಹಳ್ಳಿಯ ಪ್ರದೇಶದಲ್ಲಿ ಶಾಲೆಗೆ ಬರುವ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ಗತಿ ಇಲ್ಲ ಅಂದ್ರೆ ತಾನು ತಂದ ಬುದ್ಧಿಯ ಗಂಜಿಯನ್ನು ಮಕ್ಕಳಿಗೆ ಕೊಟ್ಟು ಅವ್ರು ನೀರು ಕುಡಿದು ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಹುಡುಗರಿಗೆ ಹೇಗಾದರೂ ಸರಿ, ಅವಾಗ ಎಲ್ಲಿದೆ ಅಂಗಿ ಮಕ್ಕಳಿಗೆ ಹಾಕೊಳ್ಳಿಕ್ಕೆ? ಹೆಣ್ಣು ಮಕ್ಕಳು ಹರಿದ ಅಂಗಿ ಹಾಕೊಂಡು ಶಾಲೆಗೆ ಬಂದರೆ ಇದೇ ಟೀಚರ್ ಅವರಲ್ಲಿದ್ದಂತಹ 4 ಸೀರೆಗಳಲ್ಲಿ ಒಂದು ಸೀರೆಯನ್ನು ತುಂಡು ಮಾಡಿ 2 ಮಕ್ಕಳಿಗೆ ಅಂಗಿ ಹೊಲಿಯಿರಿ ಮಕ್ಕಳು ಅಂತ ಕೊಟ್ಟಂತಹ ಟೀಚರು. ಕ್ರೈಸ್ತ ಸಮುದಾಯದ ಒಬ್ಬಾಕೆ ಟೀಚರ್ ಒಬ್ಬ ಹಿಂದುವಿನ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಕ್ಕಿಗೆ ಗತಿ ಇಲ್ಲ ಅಂದಾಗ, ಮಗ ಇಲ್ಲಿ ಬಾ ತಗೊಂಡು ಹೋಗುವಂತ 10 ರೂಪಾಯಿ ಅವನ ಕೈಗೆ ಕೊಟ್ಟು ನಿನ್ನ ಮನೆಯ ದೇವರ ಪೂಜೆ ಮಾಡಿ ಶಾಲೆಗೆ ಬಾ ಮಗ ಅಂತ ಕರೆದಂತಹ ಟೀಚರ್ ಇದ್ರು ಅವತ್ತು. ಅಂತಹ ಟೀಚರ್ ವಯಸ್ಸಾಗಿ 90 ವರ್ಷ ಬಿಟ್ಟಿತ್ತು. ಒಂದು ದಿವಸ ತಮ್ಮನ ಹತ್ರ ಹೇಳಿ ಕಳಿಸಿದ್ರಂತೆ, ನಿನ್ನ ಅಣ್ಣ ಎಲ್ಲಿದ್ದಾನೆ? ಅವನು ಬಾರ್ಪೂರಲ್ಲಿದ್ದಾನೆ, ಅವ್ನು ಬರ್ಲಿಕ್ಕೆ ಹೇಳು ಅಂತರಂತೆ. ತಮ್ಮ ಹೇಳಿದ ಹೋದೆ. ಹೋಗಿ ಟೀಚರ್ ನಮಸ್ತೆ ಅಂತ ಹೇಳಿದಾಗ ನಮಸ್ತೆ ಅಂದರು. ಪಕ್ಕದಲ್ಲಿ ಕೂತ್ರೆ ಯಾರು ಮಗ ಅಂತಂದ್ರು. ನಾನು ದಾಮೋದರ ಅಂದೆ. ಇಲ್ವಾ ಅಂತಂದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮೆಲ್ಲ ತಡಕಾಡಿದ್ರು, ನನ್ನ ಕೈಯಲ್ಲಿ ಸಿಗ್ತದೆ ಅಂತ. ನಾನು ಅವರ ಕೈ ಹಿಡ್ಕೊಂಡಾಗ ಕೈಯನ್ನು ಹಿಡಿದು ಭುಜಕ್ಕೆ ಬಂದು ಹೆಗಲು ಸಿಕ್ಕಿ, ಆಮೇಲೆ ಕುತ್ತಿಗೆ, ಆಮೇಲೆ ತಲೆ ಹಿಡ್ಕೊಂಡು ಹತ್ರ ಬಂದು ತಲೆಯನ್ನು ತನ್ನ ಪಕ್ಕಕ್ಕೆ ಎಳ್ಕೊಂಡು ಹಣೆಗೆ ಮುತ್ತಿಟ್ಟು ಕೇಳ್ತಾರೆ, ಮಗ ನೀನು ಹೇಗಿದ್ದಿ ಅಂತ ಕೇಳ್ತಾರೆ. ನನಗನ್ನಿಸಿದ್ದು, ಆ ಟೀಚರನ್ನು ನಾನು ಕೇಳಬೇಕಾಗಿತ್ತು. ನನ್ನ ಅಪ್ಪನಿಗೆ ಪಾಠ ಮಾಡಿದ ಟೀಚರು ಅವರ ಮೊಮ್ಮಗನ ಪ್ರಾಯದ ನನ್ನನ್ನು ಆಲಿಂಗಿಸಿಕೊಂಡು ಕೇಳ್ತಾರಲ್ಲ, ಮಗ ಹೇಗಿದ್ದಿ ಅಂತ. ಆ ಪ್ರೀತಿಗೆ ಯಾವ ಬೆಲೆ ಕೊಡ್ತೀರಿ? ಆ ಪ್ರೀತಿಗೆ ಯಾವ ಫೀಸ್ ಕಟ್ತೀರಿ ನೀವು? ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಮಾಡಿ, ನಿಮ್ಮ ಮನೆಯಿಂದ ಬರುವ ಅಷ್ಟೂ ಮಕ್ಕಳು ನಮ್ಮ ಮಕ್ಕಳು ಅನ್ನುವ ಪ್ರೀತಿಯಿಂದ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅವರಿಗೊಂದು ಸುಂದರ ಭವಿಷ್ಯ ಕೊಡುವಂತಹ ಶಿಕ್ಷಕರನ್ನು ಯಾವತ್ತೂ ಕೂಡ ಫೀಸಿನ ಆಧಾರದ ಮೇಲೆ ನಾವು ಅಳೆಯಕೂಡದು. ಅವರನ್ನು ಪ್ರೀತಿಯ ಆಧಾರದ ಮೇಲೆ ಅಳೆಯುವುದಕ್ಕೆ ಹೊರಟ್ರೆ ನಾಳೆ ನಮ್ಮ ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಇದು ಶಾಲೆ ಕಟ್ಟಿದವರ ಬಗ್ಗೆ ಮಾತಾಡಿದೆ ನಾನು. ಅನೇಕರಿಗೊಂದು ಕಲ್ಪನೆ ಇದೆ, ಶಾಲೆ ಮಾಡಿದ್ರೆ ದುಡ್ಡು ಮಾಡ್ಲಿಕ್ಕೆ ಮಾಡ್ತಾರೆ ಅಂತ. ಇಲ್ಲ, ದೇವರು ನಡೆಸಿ ಅವರಿಗೆಲ್ಲ ದುಡ್ಡು ಮಾಡಲಿಕ್ಕೆ ಬೇರೆ ಉದ್ಯಮ ಬೇಕಾದಷ್ಟಿದೆ. ಶಾಲೆ ಕಟ್ಟಿದಾಗ ಇರುವ ಸಾರ್ಥಕತೆ ಏನು ಅಂತ ಕೇಳಿದ್ರೆ, ಇದೇ ದಯಾನಂದ ಹೆಜ್ಮಾಡಿ ಒಂದು ಕಾಲದಲ್ಲಿ ಹೇಳಿದ್ರು, ದಯವಿಟ್ಟು ನಮ್ಮ ಶಾಲೆಗೊಮ್ಮೆ ಬನ್ನಿ, ನಮ್ಮ ಶಾಲೆಯ ಶಿಕ್ಷಕರನ್ನು ನೋಡಿ, ನಮ್ಮ ಶಾಲೆಯ ಮಕ್ಕಳನ್ನು ನೋಡಿ ತುಂಬಾ ಖುಷಿ ಪಡ್ತೀರಿ, ಖಂಡಿತ ಬನ್ನಿ ನಮ್ಮ ಶಾಲೆಗೆ ಅಂತ.
ಯಾರಿಗೆ ಹೇಳಿದ್ರು? ನಮ್ಮ ಮಕ್ಕಳು, ನಮ್ಮ ಶಾಲೆಯ ಶಿಕ್ಷಕರು, ಬಂದವರೆಲ್ಲರೂ ನಮ್ಮವರು ಅಂತ ಭಾವಿಸ್ತಾ ಎಲ್ಲರ ಏಳಿಗೆಯಲ್ಲಿ ಸಂತೋಷ ಕಾಣುವುದುಂಟಲ್ಲ, ಅಂಥದ್ದೊಂದು ಯೋಗ್ಯತೆಯನ್ನು ದೇವರ ಅವರಿಗೆ ಕೊಟ್ಟದ್ರಿಂದ ಅವರು ಶಾಲೆ ಕಟ್ಟಿದ್ದೇ ಹೊರತು ಸ್ವಂತ ಹೊಟ್ಟೆಪಾಡಿಗೆ ಅವರು ಶಾಲೆ ಕಟ್ಟಿದ್ದಲ್ಲ. ಹಾಗಾದ್ರೆ ನಮಗರ್ಥ ಆಗಬೇಕಾದ್ದೇನು ಕೇಳಿದ್ರೆ, ಯಾರೋ ಪುಣ್ಯಾತ್ಮರು ಶಾಲೆ ಕಟ್ಟಿ ಎಲ್ಲಿಂದೋ ಮನೆಗೆ ಬಂದ ತಾಯಂದಿರು ಶಿಕ್ಷಕರಾಗಿ ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾರಾದರೆ ಈ ಶಾಲೆ ನಮ್ಮ ಪಾಲಿಗೆ ದೇವಾಲಯವಾಗಬೇಕು. ಈ ಶಾಲೆ ನಮ್ಮ ಪಾಲಿನ ಪ್ರಾರ್ಥನಾ ಮಂದಿರವಾಗಬೇಕು. ಇಲ್ಲಿ ನಡೆದಾಡುವ ಶಿಕ್ಷಕರಲ್ಲಿ ನಮ್ಮ ಪಾಲಿನ ದೇವರು ಕಾಣಿಸಬೇಕು. ಇಲ್ಲಿ ಬರುವ ಒಂದೊಂದು ಮಗುವಿನಲ್ಲಿ ದೇವರು ಕಾಣಿಸಬೇಕು. ಈ ಶಾಲೆಯನ್ನು ಕಟ್ಟಿ ಶ್ರಮವಹಿಸಿ ಬೆವರು ಸುರಿಸಿ ದುಡಿಯುವಂತವರಲ್ಲಿ ದೇವರು ಕಾಣಬೇಕು. ನೆನಪಿರಲಿ, ದೇವರು ಉಂಟು, ನಮಗೊಂದು ಪ್ರಾರ್ಥನಾ ಮಂದಿರ ಇದೆ ಅಂತ ಎಲ್ಲೆಲ್ಲ ಹೋಗಿ ದೇವರನ್ನು ನೋಡುವ ನಾವು ಅಷ್ಟಕ್ಕೆ ಸೀಮಿತವಾಗದೆ ಕಣ್ಣ ಮುಂದಿರುವ ದೇವರನ್ನು ಕಾಣುವುದಕ್ಕೆ ಸಾಧ್ಯವಾದರೆ ಆ ಬದುಕು ಸಾರ್ಥಕ. ನನ್ನ ಮುಕ್ತಾಯದ ಮಾತುಗಳನ್ನು ಆಡಬೇಕು. ಇಲ್ಲಿ ಹೆತ್ತವರು ಅನೇಕರಿದ್ದೀರಿ. ದಯವಿಟ್ಟು ನೀವು ಇಷ್ಟೊತ್ತು ಕೇಳದಿದ್ದರೆ ಒಂದು ಮಾತಿಗೆ ಕಿವಿ ಕೊಡಬೇಕು. ನೀವು ಏನು ಗೊತ್ತಾ, ಸಮಾಜಶಾಸ್ತ್ರದೊಬ್ಬೊಂದು ಮಾತು ಹೇಳ್ತಾನೆ, ದೇವರಂತಹ ಮಗು ರಾಕ್ಷಸನಾಗುವುದಕ್ಕೆ ಸಮಾಜವೇ ಕಾರಣ. ಯಾಕೆ? ಯಾವುದೇ ಸಮುದಾಯ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಮತ ತಗೊಳ್ಳಿ, ಅಲ್ಲಿ ಒಬ್ಬ ಒಂದು ದೇಶದ್ರೋಹದ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನು ಜನ ಆ ಸಮುದಾಯವನ್ನೇ ದೇಶದ್ರೋಹಿಗಳು ಅಂತ ಗುರುತಿಸ್ತದೆ. ಯಾವುದೋ ಒಬ್ಬ ಮನೆಯ ಹುಡುಗ ಕಳ್ಳತನ ಮಾಡಿದ ಅಂತಂದ್ರೆ ಅದು ಕಳ್ಳನ ಮನೆ, ಆ ಮನೆಯವನೇ ಕಳ್ಳ ಅಂತ ಮನೆಯವರಿಗೆಲ್ಲ ಕಳ್ಳನ ಪಟ್ಟಿ ಕಟ್ಟುತ್ತಾರೆ. ಯಾರೋ ಒಬ್ಬ ಕೊಲೆ ಮಾಡಿದ್ರೆ ಇಡೀ ಅವನ ಮನೆತನವೇ ಕೊಲೆಪಾತಕ್ಕೆ ಮನೆತನ ಅಂತ ಗರಡು ಮಾಡಿ ತೋರಿಸ್ತದೆ. ಹಾಗಿದ್ರೆ ಬದಲಾಗಬೇಕಾದದ್ದು ಎಲ್ಲಿಂದ ಅಂತಂದ್ರೆ ನಮ್ಮ ಮನೆಯಿಂದ. ಬದಲಾಗಿಸಬೇಕಾದವರು ಯಾರು ಅಂದ್ರೆ ಹೆತ್ತ ತಾಯಂದಿರು, ಮೊಟ್ಟ ಮೊದಲು ತಾಯಂದಿರು. ಯಾಕೆ ಅಂತಂದ್ರೆ ಈ ದೇಶದ ಕಥೆಗಳನ್ನು ಕೇಳಿದ್ರೆ, ಸ್ವಾಮಿ ವಿವೇಕಾನಂದರ ಕಥೆಯನ್ನು ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ನೀವು ಕೇಳ್ತಾ ಹೋದ್ರೆ ಎಲ್ಲರ ಬದುಕಿನಲ್ಲಿ ಅವರಿಗೆ ಪ್ರೇರಣೆಯಾದದ್ದು ತಾಯಿ. ಮೊನ್ನೆ ಫೇಸ್ಬುಕ್ ಅಲ್ಲಿ ಒಬ್ಬರು ಫೋಟೋ ಹಾಕಿದ್ರು, ಒಂದು ತೆಂಗಿನ ಮರ, ಅದರಲ್ಲಿ ಮಾವಿನ ಹಣ್ಣು ಉಂಟು, ತೆಂಗಿನಕಾಯಿ ಉಂಟು, ಆಮೇಲೆ ಆಪಲ್ ಇತ್ತು, ಅದರಲ್ಲಿ ಬಾಳೆಗೊನೆ ಇತ್ತು. ಕೆಳಗ ಬರೆದಿದ್ದಾನೆ, ಇದು ಹೆತ್ತವರ ಮನಸ್ಥಿತಿ ಅಂತ. ಯಾಕೆ ಅಂದ್ರೆ ಮನೆಯಲ್ಲಿ ಇರುವುದು ಒಂದು ಮಗು, ಆ ಮಗು ಈಚೆಯಿಂದ ಡ್ಯಾನ್ಸ್ ಕೂಡ ಮಾಡಬೇಕು, ನಾಳೆ ಸ್ಪೋರ್ಟ್ಸ್ ಅಲ್ಲಿ ಇರಬೇಕವ, ಎಲ್ಲರಿಗಿಂತ ಹೆಚ್ಚು ಮಾರ್ಕ್ ತೆಗಿಬೇಕು, ಅವನು ದೊಡ್ಡ ಡಾಕ್ಟರ್, ಎಂತ ಆಗಬೇಕು, ಪ್ರಪಂಚದಲ್ಲಿ ಇದ್ದದ್ದು ಪೂರ ತಗೊಂಡು ಬಂದು ನನ್ನ ಮಗು ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಅದು ಹೇಗೆ ಸಾಧ್ಯ? ಹಾಗಿದ್ರೆ ನಾವು ಮಾಡಬೇಕಾದ್ದೇನು? ತೆಂಗಿನ ಮರ ನೆಟ್ರೆ ಒಂದು ತೆಂಗಿನ ಮರವನ್ನು ಹೇಗೆ ಚೆನ್ನಾಗಿ ಬೆಳೆಸಬಹುದು, ಅದರಿಂದ ತೆಂಗಿನಕಾಯಿಯನ್ನು ಹೇಗೆ ಪಡೆಯಬಹುದು ಅಂತ ಯೋಚನೆ ಮಾಡುವುದು ತಪ್ಪಲ್ಲ. ಆದರೆ ತೆಂಗಿನ ಮರ ಬಿಟ್ಟು ಅದರಲ್ಲಿ ಅಡಿಕೆ ಬರಬೇಕು ಅಂತ ಯೋಚನೆ ಮಾಡುವುದು ತಪ್ಪಲ್ಲ. ಹಾಗಾಗಿ ನಿಮ್ಮ ಮಗುವಿಗೆ ಯಾವುದರಲ್ಲಿ ವಿಶೇಷವಾದ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ಕೊಡಿ. ಮೂಲಭೂತವಾದಂತಹ ಶಿಕ್ಷಣವನ್ನು ಆ ಮಗುವಿಗೆ ಕಲಿಸಿ. ಎಲ್ಲರೂ ಕೂತು ನನ್ನ ಮಕ್ಕಳು ಡಾಕ್ಟರೇ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಉಳಿದ ಕೆಲಸಕ್ಕೆ ಜನ ಎಲ್ಲಿದ್ದಾರೆ? ಆದ್ರಿಂದ ಮೊದಲನೇದ್ದದು. ಇನ್ನೊಂದು, ಮಕ್ಕಳಿಗೆ ಪ್ರೇರಣೆ ಕೊಟ್ಟರೆ ಕಥೆ ಏನಾಗುತ್ತದೆ? ನನ್ನ ಜೀವನದ ಒಂದು ಕಥೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮ್ಮ ಅಪ್ಪನಿಗೆ ಬೀಡಿ ಸೇದುವ ಅಭ್ಯಾಸ ಇತ್ತು. ಬೀಡಿ ಸೇರ್ತಾ ಇದ್ರು. ನಾವು ಸೈಕಲ್ ಕಲಿತ ಮೇಲೆ ನಮ್ಮ ಅಪ್ಪ ಪೇಟೆಗೆ ಹೋಗ್ತಿರ್ಲಿಲ್ಲ. ಅದರ ಬದಲಿಗೆ ಸಾಮಾನು ತರಲಿಕ್ಕೆ ನಾವು ಹೋಗಬೇಕು. ನಮ್ಮ ತಮ್ಮ ಏನ್ ಮಾಡ್ತಿದ್ದ ಅಂದ್ರೆ ಸಾಮಾನ್ಯ ಪಟ್ಟಿ ಬರಬೇಕಂದ್ರೆ ಮೊದಲು ಬೀಡಿ ಅಂತ ಬರ್ಕೊಳ್ತಿದ್ದ. ಅಪ್ಪನಿಗೆ ಹೇಳ್ತಿದ್ದ, ಅಪ್ಪ ಬೀಡಿ ಬರ್ಕೊಂಡಿದ್ದೆ, ನೀನು ಉಳಿದದ್ದು ಯಾವ್ದು ಹೇಳಿ ಅಂತ. ಉಳಿದದಲ್ಲಿ ತರಬೇಕಿತ್ತು. ಇದನ್ನ ನೋಡ್ತಾ ನೋಡ್ತಾ ನಮ್ಮ ಅಪ್ಪ ಬೀಡಿ ಸೇದಿದ್ದು ನೋಡಿದೆ ನಮ್ಗೆ, ನಾವು ಹೀಗೆ ಬೀಡಿ ಸೇದಿದ್ರೆ ಚೆನ್ನಾಗಿರ್ತದೆ ಅನ್ನಿಸೋದಕ್ಕೆ ಆರಂಭ ಆಯ್ತು. ಯಾಕೆ ಆ ಮೂಗಲ್ಲಿ ಹೊಗೆ ಬಿಡ್ತಾರಲ್ಲ, ಏನೋ ಒಂದು ಫ್ಯಾಷನ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬೀಡಿ ಸೇದಕ್ಕೆ ಇಲ್ಲಿ ಹೋಗ್ಬೇಕು. ಅಪ್ಪ ಬೀಡಿ ಸೇದಿ ಬಿಸಾಡಿದ ಮೇಲೆ ಅಪ್ಪ ಆಚೆ ಹೋದ ತಕ್ಷಣ ಆ ಮೊಂಡು ಬೀಡಿ ಹೆಕ್ಕಿ ಸೇರ್ತಾ ಇದ್ದವರಲ್ಲಿ ಮೊದಲು ನಾನು, ಆಮೇಲೆ ನನ್ನೊಟ್ಟಿಗೆ ಬಂದ ನನ್ನ ತಮ್ಮ. ಹೀಗೆ ಮುಂದುವರಿತಾ ಇತ್ತು ದುರ್ಬುದ್ಧಿ. ಒಂದು ದಿವಸ ಅಮ್ಮ ನೋಡಿದ್ರು. ಅಮ್ಮ ಹೇಳಿ, ಮಗ ಹಾಗೆ ಮಾಡಬೇಡ, ತಪ್ಪದು, ಮಾಡಬೇಡ ಅಂದ್ರು. ಆಯ್ತು, ಅಮ್ಮ ಮಾಡಬೇಡ ಅಂತಂದ್ರೆ ಏನು? ಈಗಿನ ಅಮ್ಮಂದಿರಾಗೆ ಫೇಸ್ಬುಕ್ ಯೂಟ್ಯೂಬ್ ಅಂತ ಅಮ್ಮ ಮನೇಲಿ ಇದ್ರ, ಅವರೆಲ್ಲ ಗದ್ದೆ ಕೆಲಸ ಕಲ್ಲಿಲಿ ಓಡಾಡೋರು. ಆಚೆ ಹೋದ ತಕ್ಷಣ ನಾವು ಈ ಕಡೆಯಿಂದ ನಮ್ಮ ಕೆಲಸ ಶುರು ಮಾಡೋದು. ಆ ಬೀಡಿ ಸಿಕ್ಕದೇ ಇದ್ದಾಗ ಪೇಪರ್ನಲ್ಲಿ ಬೀಡಿ ಕಟ್ಟಿ ಸೇದುವುದಕ್ಕೆ ಆರಂಭ ಆಯ್ತು. ಆಮೇಲೆ ನಮ್ಮ ಪಕ್ಕದ ಮೇಲೆ ಯಾರೋ ಬೀಡಿ ಕಟ್ತಾರೆ ಅಂತ ಗೊತ್ತಾದ್ರೆ ಮೆಲ್ಲ ಹೋಗಿ ಅವ್ರು ಒಳಗೆ ಹೋದ ತಕ್ಷಣ ಅದನ್ನ ಕದ್ಕೊಂಡು ಬೀಡಿ ಸೇದುವುದು ಆರಂಭ ಆಯ್ತು. ಎಲ್ಲ ಆಯ್ತು. ನಾವು ಅಂದ್ಕೊಂಡೇವು ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ. ನಮ್ಮ ಅಮ್ಮನಿಗೆ ಪೂರ್ತಿ ಗೊತ್ತಿತ್ತು, ಅಮ್ಮ ಏನು ಹೇಳಿರ್ಲಿಲ್ಲ. ಮತ್ತೊಂದು ದಿವಸ ಶಾಲೆಗೆ ರಜೆ, ಮನೆಯಲ್ಲಿದ್ದೆ. ಅಮ್ಮ ಕರೆದು, ಮಗ ಎಲ್ಲಿದ್ದಿ ಅಂತ. ತಂದೆ ಎಲ್ಲಿದ್ದೇನೆ, ನಿಮಗೆ ಬೀಡಿ ಬೇಕಾ ಅಂದ್ರು. ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಬೇಕು ಅಂದೆ. ಅಂಗಳಕ್ಕೆ ತೋರಿಸ್ತಾರೆ, ಮಾಮೂಲಿ ಬೀಡಿಗಿಂತ ಉದ್ದದ ಬೀಡಿ, ಆಗೋ ಅಲ್ಲಿ ಬೀಡಿ ಉಂಟು, ತಗೊಂಡು ಹೋಗು ಮಗ ಅಂತ. ತಗೊಂಡು ಬಾ ಅಂದ್ರು. ತಗೊಂಡು ಒಂದು ಹಚ್ಚಲಿಕ್ಕೆ ಹೋದ್ರೆ, ನೀನು ಹಚ್ಚಬೇಡ, ನಾನು ಹಚ್ಚಿಕೊಡ್ತೇನೆ ಅಂದ್ರು.
ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಮಗನ ಅಮ್ಮನ ಆಸೆಯನ್ನು ಪೂರೈಸುವ ಅಮ್ಮ. ಬಂದ್ರು ಬೀಡಿ ಹಚ್ಚಿ ಎಳಿ ಮಗ ಅಂತ ಬಾಯಿಗಿಟ್ರು. 2 ಬಾರಿ ಎಳೆದದ್ದು ಕಣ್ಣು ಮೇಲೆ ಕೈಕಾಲು ನೆಟ್ಟಗಾಗಿ ಬಿದ್ದೆ ನಾನು. ಇದನ್ನು ನೋಡಿದ ತಕ್ಷಣ ನಮ್ಮ ಅಪ್ಪನಿಗೆ ಗೊತ್ತಾಯಿತು, ಇವಳು ನನ್ನ ಮಗನನ್ನು ತಿದ್ದುವ ಲೆಕ್ಕದಲ್ಲಿ ಮಗನ ತೆಗಿತಾಳೆ ಅಂತ. ನಮ್ಮ ಅಪ್ಪ ತಗೊಂಡ ಮೊದಲ ನಿರ್ಧಾರ ಏನು ಅಂದ್ರೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಮಾತುಗಳನ್ನು ಕೇಳಿಸಿಕೊಂಡ ನಮ್ಮಪ್ಪ ಬೀಡಿ ಸೇದುವುದನ್ನು ನಿಲ್ಲಿಸ್ತಾರೆ. ಬೀಡಿಗಾಗಿ ಖರ್ಚು ಮಾಡುತ್ತಿದ್ದ ಆವತ್ತಿನ 10 ರೂಪಾಯಿಯನ್ನು ಹಾಗೆ ಜೋಡಿಸಿಡುವುದಕ್ಕೆ ಆರಂಭ ಮಾಡುತ್ತಾರೆ. ಹಾಗೆ ಜೋಡಿಸಿಟ್ಟ 10 ರೂಪಾಯಿಗಳೇ ನನ್ನನ್ನು 10ನೇ ಕ್ಲಾಸ್ನ ಪರೀಕ್ಷೆ ಬರೆಯುವಂತೆ ಮಾಡಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಹೆತ್ತವರಾದವರಿಗೆ ಯಾವುದೇ ಇಂತಹ ದುಶ್ಚಟಗಳು ಅಂಟಿಕೊಂಡದ್ದಿದ್ರೆ ದಯವಿಟ್ಟು ಆ ದುಶ್ಚಟಗಳಿಂದ ಹೊರಗೆ ಬನ್ನಿ. ಆಗ ನಿಮ್ಮ ಮಕ್ಕಳಿಗೆ ನೀವು ಹಾಗೆ ಮಾಡಬೇಡ ಅಂತ ಹೇಳುವ ನೈತಿಕತೆ ನಿಮಗಿರುತ್ತದೆ. ಆ ದುಶ್ಚಟಕ್ಕಾಗಿ ಬಳಸ್ತಿದ್ದ ದುಡ್ಡನ್ನು ಜೋಪಾನವಾಗಿಟ್ಟು ನಿಮ್ಮ ಮಗುವಿಗೆ 4 ಅಕ್ಷರ ಕಲಿಸಿ ಎಲ್ಲೋ ಸುಟ್ಟು ಬೂದಿಯಾಗಿ ಹೋಗಿ ಅಪ್ಪನಿಗೆ ಕ್ಯಾನ್ಸರ್ ತರಬೇಕಾದ ಬೀಡಿ ನಿಮ್ಮ ಮಗುವಿನ ಬದುಕಿನ ಅಜ್ಞಾನದ ಕತ್ತಲೆಯನ್ನು ಕಳೆದು ಅವರಲ್ಲಿ ಜ್ಞಾನದ ದೀಪಿಕೆಯನ್ನು ಬೆಳಗುತ್ತದಲ್ಲ. ಆದ್ದರಿಂದ ದುಶ್ಚಟಕ್ಕೆ ಬಳಸುವ ದುಡ್ಡು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸಿ. ಬೀಡಿ ಕೊಟ್ಟು ನನ್ನ ಬೀಡಿಯ ಚಟ ಬೆಳೆಸಿದ್ರು. ಓದಿದೆ, ಬಂದೆ. ಅದೊಂದು ದಿವಸ ನಮ್ಮ ಶಾಲೆಯ ಒಬ್ಬರು ಮಾಸ್ಟರ್ ರಿಟೈರ್ ಆಗಿ ಹೊರಡುತ್ತಾರೆ. ಶಾಲಾ ವಾರ್ಷಿಕೋತ್ಸವದಲ್ಲಿ ಅವರಿಗೆ ಸನ್ಮಾನ. ನನಗೆ ಅವರಿಗೇನು ಹೇಳಬೇಕು ಅಂತ ಆಸೆಯಲ್ಲಿ ಓಡಿ ಬಂದೆ. ಸಾಯಂಕಾಲ ಬಂದಿರಬೇಕಿದ್ರೆ ನಮ್ಮ ಮನೆಗೆ ಕೇಳಿಸ್ತಿದೆ ಮೈಕಲ್ಲಿ ಮಾಸಿಗೆ ಸನ್ಮಾನ ಆರಂಭ ಆಗಿದೆ ಅಂತ. ನಾನು ಹೇಳಿದೆ ಅಮ್ಮನ ಹತ್ರ, ನನಗಾಗುದಿಲ್ಲಮ್ಮ, ಇವತ್ತು ಚಾನ್ಸ್ ಇಲ್ಲ, ಆಯ್ತು ಅಂತ. ಇಲ್ಲ ಮಗನಿಗೆ ಹೋಗು, ಆಗ್ತದೆ ಅಂತ ಅಮ್ಮ ಕಳಿಸಿದ್ರು, ಒತ್ತಾಯ ಮಾಡಿ ಕಳಿಸಿದ್ರು. ಹೋದೆ. ನಮ್ಮ ಚಿಕ್ಕಪ್ಪನ ಸೈಕಲಲ್ಲಿ ಯಾವ ಅನುಕೂಲವೂ ಇಲ್ಲ, ಸೈಕಲ್ಗೆ ಡೈನಮ್ ಇಲ್ಲ, ಕತ್ತಲೆ. ಚಿಕ್ಕಪ್ಪ ಸೈಕಲಲ್ಲಿ ಕರ್ಕೊಂಡು ಹೋಗಿ ಒಬ್ಬರು ಕೃಷ್ಣಪ್ಪ ಪೂಜಾರಿ ಅಂತ ಒಬ್ಬರು ಮಾಸ್ಟರ್ ಇದ್ರು, ಅವರ ಅಂಗಡಿಗೆ ಹೋಗಿ ಕತ್ತಲೆಗೆ ಸರ್ ಒಂದು ಗಂಧದ ಹಾರ ಬೇಕಿತ್ತು ಅನ್ನೋ. ಮಾಸಿಗೆ ಭಯ ಆಯ್ತು, ಈ ಕತ್ತಲೆಗೆ ಬಂದ ಮಕ್ಕಳು ಗಂಧದ ಹಾರ ಯಾಕೆ ಕೇಳ್ತಾರೆ ಅಂತ. ಅವಾಗೆಲ್ಲ ಹೆಣ ಕಾಕಲಿಗೆ ಗಂಧದ ಹಾರ ತಗೊಂಡು ಹೋಗ್ತಿದ್ರು. ಅವರು ಯಾಕಪ್ಪ ಏನಾಯ್ತು ಅಂದರು. ಸರ್ ಏನಿಲ್ಲ ಸರ್, ನಮ್ಮ ಮಾಸ್ಟರ್ ರಿಟೈರ್ ಆಗ್ತಿದ್ದಾರೆ, ಅವರಿಗೊಂದು ಹಾರ ಹಾಕಬೇಕಿತ್ತು. ನನಗೆ ತರಲಿಕ್ಕೆ ಗೊತ್ತಿರಲಿಲ್ಲ, ನನ್ನ ದುಡ್ಡು ಇರಲಿಲ್ಲ, ತರಲಿಕ್ಕೆ ಗೊತ್ತೂ ಇರಲಿಲ್ಲ ನನಗೆ. ಆಮೇಲೆ ಅವ್ರು ಹೇಳಿದ್ರು, ನಮ್ಮಲ್ಲಿ ಅಂಗಡಿಯಲ್ಲಿ ಹಾರ ಇಲ್ವಪ್ಪ, 2 ನಿಮಿಷ ನಿಲ್ಲು ಅಂತ ಹೋಗಿ ಮನೆಗೊಂದು ಹಾರ ಹಿಡ್ಕೊಂಡು ಬಂದು ಹೇಳ್ತಾರೆ, ಮಗ ಈ ಹಾರ ನನಗೆ ಆವತ್ತು ಯಾರೋ ಸನ್ಮಾನಕ್ಕೆ ಹಾಕಿದ್ದು, ಮಾಸ್ಟ್ರಿಗೆ ಹಾಕ್ಲಿಕ್ಕಲ್ವಾ, ಚಿಂತಿಲ್ಲ, ನಾನು ಕೊಟ್ಟದ್ದು ಅಂತ ಹೇಳಬೇಡ ಮಗ, ತಗೊಂಡೋಗಿ ಮಾಸ್ಟ್ರಿಗೆ ಹಾಕು ಅಂದ್ರು. ಹೋದೆ, ಮಾಸ್ಟ್ರಿಗೆ ಹಾಕಿದೆ. ಆ ದಿವಸ ಕೇವಲ 2 ನಿಮಿಷಗಳ ಕಾಲ ಮಾತನಾಡಿದ್ದೇನೆ. ಯಾವತ್ತು ನನ್ನ ಅಮ್ಮ ನನಗೆ ಧೈರ್ಯ ಕೊಟ್ಟು ಮಾತಾಡು ಮಗ ನಿನಗಾಗ್ತದೆ ಅಂತ ಹೇಳಿದ್ರು, ಆ ಧೈರ್ಯದ ಮೇಲೆ 2 ನಿಮಿಷ ಮಾತಾಡಿದ ನಾನು ಇವತ್ತು 2.5 ಗಂಟೆಗಳ ಕಾಲ ಸಾವಿರ ಜನರ ಮುಂದೆ ಮಾತಾಡುವ ಧೈರ್ಯ ಬಂತಲ್ಲ, ಅದಕ್ಕೆ ಕಾರಣ ನಮ್ಗೆ ಅಮ್ಮ ಕೊಟ್ಟ ಧೈರ್ಯ. ನಾನು ಹೇಳ್ತಾ ಇರುವುದು, ಎಳವೆಯಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ನಿಮ್ಮ ಮಗುವಿಗೆ ಕೊಡುವ ಪ್ರೇರಣೆ ನಾಳೆ ಅವನನ್ನು ಸಮುದಾಯ ಗುರುತಿಸುವಂತೆ ಮಾಡುತ್ತದೆ. ಅದಕ್ಕಾಗಿ ಮಕ್ಕಳಿಗೆ ಪ್ರೇರಣೆ ಕೊಡಿ. ಈ ಹೊತ್ತು ಇನ್ನೊಂದು ಮುಖವನ್ನು ಯೋಚನೆ ಮಾಡಬೇಕಾದ್ದು ಏನು ಅಂದ್ರೆ, ಆ ಕೃಷ್ಣಪ್ಪ ಪೂಜಾರಿ ಅನ್ನುವ ಮಾಸ್ಟರ್ ಇದ್ದಾರಲ್ಲ, ಎಂತ ಹೃದಯ ಶ್ರೀಮಂತಿಕೆ ಅವರಿಗೆ. ತನಗೆ ಕೊಟ್ಟ ಹಾರವಾದರೂ ಚಿಂತಿಲ್ಲ, ಇನ್ನೊಬ್ಬ ಶಿಕ್ಷಕರಿಗೆ ಗೌರವ ಸಿಕ್ಕುವುದಾದ್ರೆ ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ. ಇಲ್ಲ, ಯಾವುದೋ ಒಬ್ಬ ಹುಡುಗ ಗುರುಗಳನ್ನು ಗೌರವಿಸಬೇಕು ಅಂತ ಬಂದಿದ್ದಾನೆ, ಅವನ ಆಸೆ ಹಾಳಾಗಬಾರದು ಅಂತ ನನ್ನ ಪರವಾಗಿ ನಿಂತ್ರಲ್ಲ. ಅಂತಹ ಶಿಕ್ಷಕ ಪರಂಪರೆ ಈ ನೆಲದಲ್ಲಿದೆ. ಆದ್ದರಿಂದ ನಾನು ಇವತ್ತು ಧನ್ಯವಾದ ಹೇಳಬೇಕಾದ್ದು ಒಂದು ಧೈರ್ಯ ತುಂಬಿದ ಅಮ್ಮನಿಗೆ, ಇನ್ನೊಂದು ಆ ಹೊತ್ತಿನಲ್ಲಿ ನನಗೆ ಮಾಲೆ ಕೊಟ್ಟು ಕಳಿಸಿಕೊಟ್ಟಂತಹ ನಮ್ಮ ಕೃಷ್ಣಪ್ಪ ಮಾಸ್ಟರ್ಗೆ. ಎಂತೆಂಥ ಪರಂಪರೆ ಎಲ್ಲ ನಮ್ಮಲ್ಲಿ ಆಗಿ ಹೋಯಿತು. ನೀವು ಕ್ಷಣಕಾಲ ಯೋಚನೆ ಮಾಡಿದ್ರೆ ಈ ನೆಲದಲ್ಲಿ ನಿಂತು ನಿಮಗೆ ರೋಮಾಂಚನ ಆಗುತ್ತದೆ. ನಾವು ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿಂತುಕೊಂಡು ಜಾತಿ, ಮತ, ಸಂಪ್ರದಾಯ ಮತ್ತೊಂದು ಮಗದೊಂದು ಮಾತಾಡುವ ಸಂಘರ್ಷದ ದಾರಿಯನ್ನು ಕಾಣುತ್ತಾ ಇದ್ದೇವೆ. ಆದರೆ ಇಲ್ಲ, ಜಗತ್ತಿನಲ್ಲಿ ಸಾಮರಸ್ಯಕ್ಕೆ ಹೆಸರಾದ ನೆಲೆ ಇದ್ರೆ ಅದು ಭಾರತ. ಆದ್ದರಿಂದ ಮಕ್ಕಳ ಬಗ್ಗೆ ಒಂದು ನೆನಪಿರಲಿ ನಿಮಗೆ. ನಮಗೆಲ್ಲ ಅನ್ನಿಸ್ತದೆ ನನ್ನ ಮಗು ಇಲ್ಲ. ವ್ಯವಸ್ಥೆ ಹೇಗುಂಟು ಅಂದ್ರೆ, ಮಗು ಸಣ್ಣದಿರುವಾಗ ಅವಳ ಮಗು ಅಂತ ತೋರಿಸ್ತಾರೆ. ನಗುವ ಮಗುವಿಗೆ 10 ತಾಯಿಯಂದಿರಾದ್ರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ. ನಿಮ್ಮ ಮಗು ಎಷ್ಟು ಚಂದ ಇದ್ರೂ ಕೂಡ ಅದು ಅಳುವುದಿಲ್ಲ ಅಂದ್ರೆ ಎಲ್ಲರೂ ಕೈಯಿಂದ ಕೈ ಎತ್ಕೊಳ್ತಾರೆ. ಅಳುವುದಕ್ಕೆ ಶುರು ಮಾಡಿದ್ರೆ ಮಗುವಿನ ಅಮ್ಮ ಎಲ್ಲಿ ಅಂತ ಹುಡುಕ್ತಾರೆ, ಅಮ್ಮನ ಕೈಯಲ್ಲಿ ಹೊಟ್ಟು ಹೋಗ್ತಾರೆ, ಯಾರಿಗೂ ಬೇಡ ಮಗು. ಅದೇ ಮಗು ಮನೆಯೊಳಗೆ ಹರಿದಾಡೋದಕ್ಕೆ ಆರಂಭ ಮಾಡಿದ್ರೆ, ಅಪ್ಪ ಎತ್ಕೊಂಡು ತಿರುಗಿದ್ರೆ ಅದು ಅವನ ಮಗಳು ಅಂತ ತೋರಿಸ್ತಾರೆ. ಆ ಮಗು ಅಂಗಳದಿಂದ ಹೊರಗೆ ಬಂದ್ರೆ ಆ ಮನೆಯ ಮಗು ಅಂತ ತೋರಿಸ್ತಾರೆ. ಮಗು ಓದುವುದಕ್ಕೆ ಬೇಕಾಗಿ ಪಕ್ಕದ ಊರಿಗೆ ಹೋದರೆ ಆ ಊರಿನ ಮಗು ಅಂತ ಹೇಳ್ತಾರೆ. ಅದೇ ಮಗುವನ್ನು ನೀವು ಸಂಸ್ಕಾರವಂತನನ್ನಾಗಿ ಬಳಸಿದ್ರೆ ಅವನು ನಾಳೆ ಕರ್ನಾಟಕದವನು ಅಂತ ತೋರಿಸ್ತಾರೆ, ನಾಳೆ ಭಾರತದವನು ಅಂತ ತೋರಿಸ್ತಾರೆ. ಯೋಗ್ಯನಾಗಿ ಬೆಳೆದಾಗ ಅವನು ವಿಶ್ವಮಾನವನಾಗಿ ಕಾಣಿಸಿಕೊಳ್ತಾನೆ ಜಗತ್ತಿನಲ್ಲಿ. ಆದ್ರಿಂದ ನಿಮ್ಮ ಮಡಿಲಲ್ಲಿ ಮಲಗಿದ ಮಗು ಅದು ನಿಮ್ಮ ಮಗುವಲ್ಲ, ಈ ದೇಶದ ಸಂಪತ್ತು ಅಂತ ಗೊತ್ತಿರಬೇಕು ನಮಗೆ. ಯಾಕೆ ಅಂತಂದ್ರೆ, ಒಬ್ಬ ಚಹಾ ಮಾರುವವನು
ಜಗತ್ತು ಬೆಳಗಾಗುವ ಪ್ರಧಾನಿಯಾಗಬೇಕಾದ್ರೆ ಅವನನ್ನು ಅಮ್ಮ ಅದೇ ಪ್ರೀತಿಯಿಂದ ಸಾಕಿದ್ದಾರೆ. ಇವತ್ತಿಗೂ APJ ಅಬ್ದುಲ್ ಕಲಾಂ ಅನ್ನುವ ಹೆಸರು ಕೇಳಿದ ತಕ್ಷಣ ಇಡೀ ಜಗತ್ತು ಸೆಲ್ಯೂಟ್ ಹೊಡೆಯುವುದಾದ್ರೆ ಅಂತಹ ವ್ಯಕ್ತಿಯನ್ನು ಅಮ್ಮ ತನ್ನ ಮಡಿಲಲ್ಲಿ ಸಾಕಿದ್ದಾರೆ. ಮದರ್ ತೆರೇಸಾ ಅಂದಾಗ ಕೈ ಮುಗಿದು ಸೇವಾ ಕಾರ್ಯಕ್ಕೆ ದೊಡ್ಡ ಹೆಸರು ಅಂತ ಯಾರಾದರೂ ಗೌರವಿಸ್ತಾರಾದ್ರೆ ಅದೇ ಮಗುವನ್ನು ಅಮ್ಮ ಪೋಷಿಸಿದ್ದಾಳೆ. ಹಾಗಿದ್ರೆ ಒಬ್ಬಾಕೆ ತಾಯಿ ತನ್ನ ಮಗುವನ್ನು ಮಲಗಿಸಿಕೊಂಡು ಎದೆ ಹಾಲು ಉಣಿಸುವಾಗ ಯಾವ ಸಂಸ್ಕಾರವನ್ನು ಕೊಡುತ್ತಾಳೋ ಆ ಸಂಸ್ಕಾರದ ಆಧಾರದ ಮೇಲೆ ಮಗು ಭವಿಷ್ಯತನ್ನು ಕಟ್ಟಿಕೊಳ್ಳುವುದಾದ್ರೆ ನಮ್ಮ ಮನೆಯ ಮಕ್ಕಳು ಹೇಗಾಗಬೇಕು ಅಂತ ನಾವು ಯೋಚನೆ ಮಾಡಬೇಕು. ಅಂಥದ್ದೇ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು. ಅದಕ್ಕೆ ಇಲ್ಲಿ ಹಾಕಿದ್ದಾರೆ ವಿದ್ಯಾ ಪ್ರಸಾರ ವಿದ್ಯಾ ಮಂದಿರ ಅಂತ. ವಿದ್ಯಾ ಮಂದಿರ ಅನ್ನುವುದಕ್ಕೆ ದೇವಸ್ಥಾನ ಅಂತ ಹೆಸರು. ವಿದ್ಯೆ ಅಂದರೆ ದೇವರು ಅಂತ ಗೌರವಿಸಿದವರು ನಾವು. ಆದ್ದರಿಂದ ಇದು ದೇವರ ಮಂದಿರ. ಇಲ್ಲಿಂದ ವಿದ್ಯಾ ಪ್ರಸಾರವಾಗುತ್ತದೆ. ಆ ವಿದ್ಯಾ ಪ್ರಸಾರದ ದಾರಿಯಲ್ಲಿ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿ ದೇಶಕ್ಕೆ ಕೊಡುಗೆ ಕೊಡುವ ಭಾರ ಮಾತ್ರ ನಿಮ್ಮದು ಅನ್ನೋದು ಅಡಿಗಳಿಗೆ ನಮಗೆ ನೆನಪಿರಬೇಕು. ಹಾಗಿದ್ರೆ ನನ್ನ ಮುಕ್ತಾಯದ ಮಾತೇನು ಗೊತ್ತಾ? ಈ ಜಗತ್ತಿನ ನೀವು ಪೋಷಕರಾದ ನೀವಿರಬಹುದು, ನಿಮ್ಮ ಮಕ್ಕಳಿರಬಹುದು. ನನ್ನ ಮಗು ಪ್ರೈಸ್ ತಗೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬನನ್ನು ಕಂಪೇರ್ ಮಾಡಿ ಹೇಳಬೇಡಿ, ನೋಡಿ ಅವ ತಗೊಂಡು ನಿನ್ಗೆ ಬರಲಿಲ್ಲ ಹೇಳಬೇಡಿ. ಯಾಕೆ ಗೊತ್ತಾ? ಯಾಕೆ? ಜಗತ್ತಿನಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ನಕ್ಷತ್ರಗಳಿದ್ದಾವೆ. ಸೂರ್ಯನಂತೆ ಚಂದ್ರ ಅಲ್ಲ, ಚಂದ್ರನಂತೆ ನಕ್ಷತ್ರಗಳಲ್ಲ, ಸೂರ್ಯ ಚಂದ್ರನಂತೆ ನಕ್ಷತ್ರಗಳಲ್ಲ, ನಕ್ಷತ್ರಗಳಂತೆ ಸೂರ್ಯ ಚಂದ್ರರಲ್ಲ. ಆಕಾಶ ಚಂದ ಕಾಣಬೇಕಾದರೆ ಎಲ್ಲರೂ ಬೇಕಲ್ಲ. ಹಾಗಾಗಿ ಕೆಲವರು ದೇವರನ್ನು ಸೂರ್ಯನಂತೆ ಮಾಡಿದ್ದಾರೆ, ಕೆಲವರು ಚಂದ್ರನಂತೆ ಮಾಡಿದ್ದಾರೆ, ಕೆಲವರು ನಕ್ಷತ್ರಗಳಂತೆ ಮಾಡಿದ್ದಾರೆ. ನಮ್ಮ ಸಾಮರ್ಥ್ಯಕ್ಕೆ ನಾವು ಸಂತೋಷ ಪಡಬೇಕು. ಹಾಗಿದ್ರೆ ನಾನು 5 ಬೆರಳ ಕತೆ ತುಂಬಾ ಬಾರಿ ಹೇಳಿದ್ದೇನೆ. ವಿಷಯ ಇಷ್ಟೇ, 5 ಬೆರಳುಗಳೊಮ್ಮೆ ಮಾತಾಡಿಕೊಂಡು ಚರ್ಚೆಗಿಳಿದುವಂತೆ. ಹೆಬ್ಬೆರಳು ಹೇಳುತ್ತಂತೆ ನಾನು ಎಲ್ಲರಿಗಿಂತ ದಪ್ಪ ಇದ್ದೇನೆ, ನನಗೆ ಮರ್ಯಾದೆ ಕೊಡಬೇಕು ನೀವು ಅಂತ. ಪಕ್ಕದ ಬೆರಳು ಹೇಳ್ತಂತೆ ಯಾರನ್ನಾದ್ರೂ ತೋರಿಸ್ಲಿಕ್ಕೆ ಬೇಕಾದ್ದು ನಾನು, ನನಗೆ ಮರ್ಯಾದೆ ಕೊಡೆ ಅಂತ. ಮಧ್ಯದ ಬೆರಳು ಹೇಳಿತು 5ರಲ್ಲಿ ಎತ್ತರ ನಾನೇ ಇರುವುದು, ನಾನೇ ದೊಡ್ಡವನು ಅಂತ. ಆಮೇಲೆ ಅನಾಮಿಕ ಬೆರಳು ಹೇಳುತ್ತಂತೆ ನೀವು ಎಷ್ಟು ಏನಿದ್ರೇನು ಉಂಗುರ ಹಾಕುದು ನನಗೆ, ಆದ್ರಿಂದ ನಾನೇ ಶ್ರೇಷ್ಠ ಅಂತ. ಕಿರಿಬೆರಳು ಏನು ಮಾಡಬೇಕು? ಕಿರಿಬೆರಳು ಹೇಳುತ್ತಂತೆ ಏನು ಬೇಜಾರಿಲ್ಲ, ನಾನು ಸಫಲ ಇದ್ದೇನೆ, ಗಿಡ್ಡ ಇದ್ದೇನೆ, ಏನು ತೊಂದರೆ ಇಲ್ಲ ನನಗೆ. ನನಗೊಂದು ಸಂತೋಷ ಏನು ಅಂದ್ರೆ ದೇವರಿಗೆ ಗುರುಗಳಿಗೆಲ್ಲ ಕೈ ಮುಗಿದ್ರೆ ಅವರಿಗೆ ಮೊದಲು ನಾನೇ ಕಾಣಿಸ್ತೇನೆಲ್ಲ, ಸಾಕು ನನಗೆ ಅಂತ ಹೇಳ್ತಂತೆ. ಹಾಗೆ ಬದುಕಿನಲ್ಲಿ ನಮಗಿರುವಂತಹ ಸ್ಥಿತಿಗೆ ನಾವು ಪಶ್ಚಾತ್ತಾಪ ಪಡುವುದು ಬೇಡ. ಅದರ ಜೊತೆಗೆ ಈ ದಪ್ಪದವ, ಉದ್ದ, ತೋರ, ಬಂಗಾರ, ಸಪುರ ಇವರೆಲ್ಲ ಒಳ್ಳೆಯ ಭಾವನೆಯಿಂದ ಬಾಗಿದಾಗ ಮಾತ್ರ ಮುಷ್ಟಿಯಾಗುವುದು. ಎಲ್ಲರೂ ಒಟ್ಟಾದಾಗ ಮಾತ್ರ ಮುಷ್ಟಿ ಗಟ್ಟಿಯಾಗುವುದು. 5 ಬೆರಳು ಒಟ್ಟಾದಾಗ ಮಾತ್ರ ಒಂದು ತುತ್ತು ತಿನ್ನುವುದಕ್ಕೆ ಸಾಧ್ಯ ಆಗುವುದು. ಒಂದು ಬೆರಳು ಹೋದ್ರೂ ಅವನ ಅಂಗವಿಕಲ ಅಂತ ಗುರುತಿಸ್ತಾರೆ. ಹಾಗಾಗಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾನು ದಪ್ಪ ಇದ್ದೇನೆ, ನಾನೇ ಬಾಕಿಯವರಿಗೆ ತೋರಿಸುವವ, ನಾನು ಎತ್ತರದವ, ನನ್ನಂತ ದುಡ್ಡು ಬಂಗಾರ ಉಂಟು, ಇನ್ನು ಅವನೊಬ್ಬ ಪಾಪದವ ಅನ್ನುವ ಭೇದಗಳಿಲ್ಲದೆ ಈ ನೆಲದಲ್ಲಿ ದೇವರು ಕೊಟ್ಟ ಯೋಗಾನುಸಾರ ನಾವು ಅನುಭವಿಸ್ತಾ ಬಂದಿದ್ದೇವೆ. ನೀವೆಲ್ಲ ನಾವೆಲ್ಲ ಪ್ರೀತಿಯಿಂದ ಬದುಕೋಣ. ನಾವೆಲ್ಲರೂ ಒಟ್ಟಾಗಿ ಬಲವಾದ ಮುಷ್ಟಿಯಾಗಿ ತಾಯಿ ಭಾರತಿಗೆ ಜಯವಾಗಲಿಂದ ಜಯಕಾರ ಹಾಕಿದ್ರೆ ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ಬದುಕು ಸಾರ್ಥಕ ಆಗುತ್ತದೆ ಅಂತ ನಾವು ಅರ್ಥೈಸಿಕೊಂಡು ಮಕ್ಕಳಿಗೂ ಹೇಳೋಣ. ಜೊತೆಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ದೇವರನ್ನು ನೀವು ಪ್ರಾರ್ಥನೆ ಮಾಡುವಾಗ ಇಷ್ಟು ದಿವಸ ಏನು ಮಾಡಿದ್ದೀರೋ ಗೊತ್ತಿಲ್ಲ, ಇವತ್ತು ಸ್ಕೂಲ್ ಡೇ, ಇವತ್ತಿನ ದಿನ ನೆನಪಿಟ್ಟುಕೊಂಡು ಶುರು ಮಾಡಿ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಈ ಪುಣ್ಯಾತ್ಮರೆಲ್ಲ ಶಾಲೆ ಕಟ್ಟಿದಾರಲ್ಲ ನಿಮ್ಮ ಮಕ್ಕಳಿಗೋಸ್ಕರ, ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈ ತಾಯಂದಿರೆಲ್ಲ ಶಿಕ್ಷಕಿಯರೇ ಆಗಬಹುದು, ನಿಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರಲ್ಲ ಅವರ ಬದುಕು ಬಂಗಾರ ಆಗಲಿ ಅಂತ ಹೇಳಿ, ನಮ್ಮ ಊರು ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ. ಕಟ್ಟ ಕಡೆಗೆ ತಾಯಿ ಭಾರತಿಗೆ ಒಳ್ಳೆಯದಾಗಲಿ, ಜಗತ್ತಿಗೆ ಮಂಗಲವಾಗಲಿ ಅಂತ ಪ್ರಾರ್ಥಿಸಿದ್ರೆ ದೇವರು ನಮಗೆ ಮನುಷ್ಯ ಜನ್ಮ ಕೊಟ್ಟದ್ದಕ್ಕೆ ಸಾರ್ಥಕ ಆಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.